ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಂ ಅನುಜಾನತಾ ತತಮನಂತಮದುಷ್ಟತಯ ನ ಘಟತ ಉದ್ಭವ ಪ್ರಕೃತಿ ಪೂರುಷಯೋ ರಜಯೋ ಉಭಯಯುಜೋ ಭವಂತ್ಯಸುಭೃತಃ ಜಲಬುದ್ಬುದವತ್. ಯಾರು ಮುಕ್ತಿಯನ್ನು ಹೊಂದುತ್ತಾರೆ, ಮುಕ್ತಿಯ ದಾರಿ ಏನು? ದಾರಿ ಯಾವುದಯ್ಯ? ವೈಕುಂಠಕ್ಕೆ ದಾರಿ ಯಾವುದಯ್ಯ? ಎಲ್ಲರಿಗೂ ಕಾಡುವ ದುಃಖದಿಂದ ಬಿಡುಗಡೆ ಬೇಕು. ಬಿಡುಗಡೆಗೆ ಏನು ದಾರಿ? ದೇವರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಬಿಡಿ ಅಂತ ಒಬ್ಬರಂದರು. ದೇವರೇ, ನಾವು ನಿನ್ನ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೋತೇವೆ, ಈ ತರಹದ ಟೋಪಿ ಧರಿಸಿದರೆ ನಿನ್ನವರು ಅಂತ ಅರ್ಥ, ಈ ತರಹದ ಆಚರಣೆ ಇದ್ದರೆ ನಿನ್ನವರು ಅಂತ ಅರ್ಥ. ದೇವರನ್ನು ಆಳವಾಗಿ ತಿಳಿಬೇಕಿಲ್ಲ, ದೇವರ ಹೆಸರು ಹೇಳ್ಕೊಂಡು ಗಟ್ಟಿ ಕೂಗ್ತಾ ಇದ್ರೆ ಆಯ್ತು. ಇನ್ನು ಕೆಲವರು ಅಂದುಕೊಂಡ್ರು ವೇಷದಿಂದ ಮುಕ್ತಿ, ಇನ್ನು ಕೆಲವರು ಅಂದುಕೊಂಡ್ರು ದೇವರ ಹೆಸರು ಹೇಳಿ ಬೇರೆಯವರನ್ನು ಕೊಲ್ಲೋದ್ರಿಂದ ಮುಕ್ತಿ. ಇದೆಲ್ಲವೂ ಕೂಡ ಅಲ್ಲ. ದೇವರನ್ನು ತಿಳಿದು ಉಪಾಸನೆ ಮಾಡಬೇಕು, ಆಗ ದೇವರು ಸಂತುಷ್ಟನಾಗಬೇಕು, ನಮಗೆ ಬಿಡುಗಡೆಯನ್ನು ಕೊಡಬೇಕು. ಇದೊಂದೇ ದಾರಿ ಇರೋದು. ದೇವರ ಒಲುಮೆ ಹೇಗಾಗತ್ತೆ ಅನ್ನುವ ಪ್ರಶ್ನೆಗೆ ಉತ್ತರವೇ ಇಲ್ಲ. ಅವನಿಗೆ ಯಾವುದೋ ಒಂದು ಹೆಸರಿದೆ, ಆ ಹೆಸರಿನಲ್ಲಿ ಅವರನ್ನು ಕನ್ವರ್ಟ್ ಮಾಡಿಬಿಟ್ರೆ ಇವ್ರನ್ನ ಕನ್ವರ್ಟ್ ಮಾಡಿಬಿಟ್ರೆ ಮುಕ್ತಿ ಆಗತ್ತೆ ಅಥವಾ ನಾವು ಸುಖವಾಗಿರ್ತೀವಿ. ಹೀಗೆ ರಾಜಕೀಯವಾದ ಬಣ್ಣಗಳೆಲ್ಲ ಉಪಯೋಗಕ್ಕೆ ಬರೋಲ್ಲ. ಇನ್ನು ದೇವರ ಹೆಸರು ಹೇಳಿ ಕೊಲ್ತಾ ಇರ್ತೇವೆ, ನಿಲ್ತಾ ಇರ್ತೇವೆ, ಇವುಗಳೆಲ್ಲ ಮಾಡಿದ್ರೆ ಮುಕ್ತಿ ಏನೇನು, ಅದು ಯಾವುದೂ ಅಲ್ಲ. ದೇವರನ್ನು ತಿಳ್ಕೊಳ್ಬೇಕು, ದೇವರ ಸ್ವರೂಪ ಏನು ಅಂತ ಗೊತ್ತಾಗಬೇಕು, ನಮ್ಮ ಮಿತಿ ಏನು ಅಂತ ಗೊತ್ತಾಗಬೇಕು, ಜಗತ್ತಿನ ಅವಸ್ಥೆ ಏನು ಅಂತ ಗೊತ್ತಾಗಬೇಕು. ಇವುಗಳೆಲ್ಲ ಆದರೆ ಮಾತ್ರ ಮುಕ್ತಿಯನ್ನು ಹೊಂದೋದು. ವೇಷದಿಂದ ಮುಕ್ತಿಯಲ್ಲ, ದ್ವೇಷದಿಂದ ಮುಕ್ತಿಯಲ್ಲ, ಪರಿವೇಶದಿಂದ ಮುಕ್ತಿಯಲ್ಲ, ಆವೇಶದಿಂದ ಮುಕ್ತಿಯಲ್ಲ, ಪ್ರವೇಶದಿಂದ ಮುಕ್ತಿಯಲ್ಲ, ನಿವೇಶದಿಂದ ಮುಕ್ತಿಯಲ್ಲ, ದೇವರ ಪ್ರಸಾದದಿಂದ ಮಾತ್ರ ಮುಕ್ತಿ. ದೇವರು ಒಲಿಬೇಕು ಅಂತಂದರೆ ಏನು ಮಾಡಬೇಕು? ಒಳ್ಳೆಯ ಗುರುಗಳು ಬೇಕು. ಗುರುಗಳು ಹೇಗಿರಬೇಕು? ಏಕೆಂದರೆ ಗುರುಗಳು ನಮ್ಮ ತರಹ ಮನುಷ್ಯರೇ. ಗುರು ಏನು ಮೇಲ್ಗಡೆ ತುಪ್ಪಕ್ಕಂತ ಉದುರು ಬಿಟ್ಟಿರಲ್ವಲ್ಲ. ದೇವರ ಕಥೆಯನ್ನು ಹಂಚಿಕೊಂಡು, ದೇವರ ಒಲುಮೆಯನ್ನು ಹಂಚಿಕೊಂಡು, ದೇವರ ಸಂದೇಶಗಳನ್ನು ಇಟ್ಟುಕೊಂಡು, ಸ್ವಲ್ಪ ಭಾಷೆ ಬಂದಿರ್ಬೋದಷ್ಟೇ, ಉಳಿದಂತೆ ಎಲ್ಲ ಸಾಮಾನ್ಯರಂತೆಯೇ ಗುರುಗಳು ಮದುವೆ ಆಗ್ತಾರೆ, ಅವ್ರಿಗೂ ಮಕ್ಕಳಾಗತ್ತೆ, ಅವರು ಕೂಡ ತಮ್ಮ ವೃತ್ತಿಯನ್ನು ನಡೆಸ್ತಾರೆ, ಎಲ್ಲ ಮಾಮೂಲು.
ಹಾಗಾದರೆ ಮುಕ್ತಿಯ ದಾರಿ ಏನು? ಆ ಮುಕ್ತಿಯ ದಾರಿ ಮೊದಲು ಶಾಸ್ತ್ರವನ್ನು ಅಟೆಂಡ್ ಮಾಡೋದು. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಬಾಳಲಿಕ್ಕೆ ಪ್ರಯತ್ನ ಪಡೋದು. ಶಾಸ್ತ್ರದಲ್ಲಿ ಇರತಕ್ಕಂಥದ್ದನ್ನು ಪೋಸ್ಟ್ಮ್ಯಾನ್ ತರಹ ಇನ್ನೊಬ್ಬರಿಗೆ ಹೇಳೋದು. ಇದು ಮೊದಲನೇ ಸ್ಟೆಪ್. ಶಾಸ್ತ್ರ ಓದಿದ ಕೂಡಲೇ ಮುಕ್ತಿ ಆಗೋಲ್ಲ. ಓದಿದ್ದನ್ನು ಚಿಂತನೆ ಮಾಡ್ತಾ ಇರಬೇಕು. ಸರಿ, ಬರೇ ಚಿಂತನೆ ಅಂದ್ರೇನಪ್ಪ? ಹಲವಾರು ಜನರ ಜೊತೆ ಹಂಚ್ಕೋತಾ ಇರಬೇಕು. ಬೇರೆ ಬೇರೆ ಹಿನ್ನೆಲೆಯಲ್ಲಿ ದೇವರ ಹಿರಿಮೆಯನ್ನು ಕಂಡು ಮುಂದುವರಿತಾ ಇರಬೇಕು. ಅದರಿಂದಾಗಿ ಗುರುಗಳು ನಮ್ಮ ನಡುವಿನಿಂದಲೇ ಬರಬೇಕು. ನಮ್ಮ ನಡುವಿನಿಂದಲೇ ಸನ್ಯಾಸಿಗಳು ಬರಬೇಕು. ನಮ್ಮ ನಡುವಿನಿಂದಲೇ ವಿದ್ವಾಂಸರು ಬರಬೇಕು. ನಮ್ಮ ನಡುವಿನಿಂದಲೇ ಒಬ್ಬ ಆಚಾರ್ಯ ಎದ್ದು ಬರಬೇಕು. ಎಲ್ಲ ನಮ್ಮ ನಡುವಿನಿಂದಲೇ ಆಗಬೇಕು. ಇದೆಲ್ಲ ಏನೋ ದಬುಕ್ಕಂತ ಎಲ್ಲಿಂದಲೋ ಬಿದ್ದೋಗ್ಬಿಡಲ್ಲ. ಅವರು ಕ್ರಮವಾಗಿ ಬೆಳಿಬೇಕು. ಬೆಳವಣಿಗೆಯಲ್ಲಿ ಅವರು ಎಡವಿರಬೇಕು. ಅವರು ಮತ್ತೆ ಮೇಲೆದ್ದಿರಬೇಕು. ಇವೆಲ್ಲ ಕ್ರಮವಾಗಿ ಮುಂದೆ ಮುಂದೆ ಸಾಗುತ್ತಾ ಇರಬೇಕು. ಅವರು ನಾವು ಒಂದೆರಡು ಹೆಜ್ಜೆ ಹಿಂದೆ ಇರಬಹುದೇನೋ. ನಮ್ಮ ಹಿಂದಿನವರಿಗೆ ಅಂದರೆ ಭಾಷೆಯ ದೃಷ್ಟಿಯಿಂದ, ಜೀವನದ ಪಕ್ವತೆ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ಭಾಷೆಯ ದೃಷ್ಟಿಯಿಂದ ಇರುವವರಿಗೆ ನೋಡ್ರಪ್ಪ ಈ ತರಹ ಇದೆ ಈ ಶಾಸ್ತ್ರದಲ್ಲಿ ಅಂತ ಅಲ್ಲಿ ಇರೋದನ್ನು ಮುಂದೆ ಇಡಬೇಕು. ಅದೇ ಪೋಸ್ಟ್ ಮ್ಯಾನ್ ತರಹ. ಅಂತಿಮವಾಗಿ ಎಲ್ಲರ ಒಳಗಡೆ ಇದ್ದು ಜ್ಞಾನ ಕೊಡುವವ ಅವನೇ. ಜೀವರಾಶಿಗಳಿಗೆಲ್ಲ ಜ್ಞಾನ ಕೊಟ್ಟವರು ಬ್ರಹ್ಮದೇವರು. ಬ್ರಹ್ಮದೇವರಿಂದ ಅಥವಾ ಬ್ರಹ್ಮದೇವರ ಪರಂಪರೆಯನ್ನು ಹಿಡಿದರೆ ಮುಕ್ತಿ ಆಗತ್ತೆ ಅಂತೇನು ಪ್ರೂಫು? ಅಂದರೆ ಅದನ್ನು ಇಲ್ಲಿ ಹೇಳುತ್ತಾ ಇದೆ ಭಾಗವತ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಅಂದರು. ಅಜನ, ಓ ಹುಟ್ಟದವನೇ, ಅತ್ರ ಭವಾತ್ ಸತತಾತ್ ಪರಿಮುಚ್ಯತೆ, ನಿರಂತರವಾಗಿ ನಮ್ಮ ಜೊತೆಗೇ ಇರುವ ಸಂಸಾರದಿಂದ ಇಲ್ಲಿ ಮುಕ್ತನಾಗುತ್ತಾನೆ. ಯಾರಿಂದ ಮುಕ್ತನಾಗುತ್ತಾನೆ? ಸಮಂ ಅನುಜಾನತ ತತಂ ಅನಂತಂ ಅದುಷ್ಟತಯ ಅಂದರು. ದೇವರಿಗೆ ದೋಷ ಇಲ್ಲ ಅಂತ ಅವನು ಅಂದ್ಕೋಬೇಕು. ಅದುಷ್ಟತಯ, ದೇವರು ದೋಷ ಇಲ್ಲ. ತತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅನಂತಂ, ಅವನಿಗೆ ಕೊನೆ ಇಲ್ಲ. ತತತ್ವ ಮತ್ತು ಅನಂತತ್ವ. ತತ ಅಂದರೆ ಸರ್ವತ್ರ ವ್ಯಾಪ್ತ, ಅಂತ ಅಂದರೆ ಲಿಮಿಟೇಷನ್, ಅನಂತ ಅಂತಂದರೆ ಲಿಮಿಟ್ಲೆಸ್. ಇದು ಆಕಾಶವೂ ಕೂಡ ಆಗಿದೆ. ತತ, ಎಲ್ಲಿ ಆಕಾಶ ಇಲ್ಲ? ಪರಮಾಣುಗಳ ನಡುವೆಯೂ ಆಕಾಶ ಉಂಟು. ಅದಕ್ಕೊಂದು ಕೊನೆ ಉಂಟೆ? ಆಕಾಶ ಎಂದಾದರೂ ಸತ್ತಿದ್ದನ್ನು ಕೇಳಿದ್ದೀರಾ? ತತ ಆಗಿದೆ ಆಕಾಶ, ಅನಂತ ಆಗಿದೆ, ಆದರೆ ಅದು ಅದುಷ್ಟ ಆಗಿಲ್ಲ. ಏನದು ಅದುಷ್ಟ? ನಿಷ್ಕ್ರಿಯತ್ವ, ಜಡತ್ವ, ಜ್ಞಾನಶೂನ್ಯತ್ವ, ಅಸ್ವಾತಂತ್ರ್ಯ. ಆಕಾಶ ಯಾವತ್ತಾದರೂ ಈ ಸ್ಪೇಸಿನಲ್ಲಿ ಯಾರು ಮಾಡಬೇಡಿ ಅಂತ ಹೇಳುತ್ತಾ? ಯಾವತ್ತಾದರೂ ನಮ್ಮೊಳಗಡೆ ಏನರ ಮಾಡ್ತಾ ಇರೋದು ಮಾಡಬೇಡಿ ಹೀಗೆ ಅಂತ ಯಾವತ್ತಾದರೂ ಹೇಳುತ್ತಾ? ನೋಡಿ, ಸ್ವಾತಂತ್ರ್ಯ ಇಲ್ಲ. ಅದರಿಂದಾಗಿ ದೇವರಲ್ಲಿ ಇವೆರಡು ಇದೆ, ಯಾವ ದೋಷಗಳೂ ಇಲ್ಲ. ಈ ರೀತಿ ದೇವರು ಆಕಾಶದಂತೆ ವ್ಯಾಪ್ತ, ದೇವರು ನಮಗೆ ತಿಳಿಲಿಕ್ಕೆ ಅನಂತ, ಆಕಾಶದಂತೆ ಅನಂತ. ಇದೊಂದು ಉದಾಹರಣೆ. ಆದರೆ ಆಕಾಶದಲ್ಲಿ ದೋಷ ಇದೆ, ಬೇರೆಯವರು ಅದನ್ನು ಟೇಮ್ ಮಾಡ್ತಾರೆ. ಆಕಾಶದಲ್ಲಿ ಯದ್ವಾ ತದ್ವಾ ಕೆಲಸಗಳನ್ನು ಮಾಡ್ತಾರೆ. ಆಕಾಶ ಅಂದರೆ ಈ ಸ್ಪೇಸು ಇರಬಹುದು, ನಾನು ಹಿಂಗೆ ಕೈ ಆಡಿಸ್ತೇನೆ, ನಂಗೆ ಪೆಟ್ಟಾಗತ್ತೆ ಅಂತ ಆಕಾಶ ಏನಾರು ಹೇಳುತ್ತಾ? ಇಲ್ಲ. ಯಾಕೆಂದರೆ ಆ ಜ್ಞಾನಶೂನ್ಯತ್ವ ಇದೆ ಅಲ್ಲಿ. ಈ ತರಹ ಯಾವ ದೋಷವೂ ಇರದ
ವ್ಯಾಪ್ತನೂ ಕೊನೆ ಇಲ್ಲದವನೂ ಆಗಿ ದೇವರಿದ್ದಾನೆ. ಅವನನ್ನು ಅನುಜಾನತ, ವೇದವನ್ನು ಅನುಸರಿಸಿ ತಿಳಿಯುವ ಆಚಾರ್ಯನ ಮೂಲಕ ಪರಿಮುಚ್ಯತೆ, ಮುಕ್ತನಾಗುತ್ತಾನೆ. ಜೀವನೋರ್ವ ಇಂತಹ ಗುರುವನ್ನು ಹಿಡಿದರೆ, ಇಂತಹ ಆಚಾರ್ಯರನ್ನು ಹಿಡಿದರೆ ಮುಕ್ತನಾಗ್ತಾನೆ. ಅವನು ಅನುಜಾನತ ಆಗಿರಬೇಕು. ಸೆಲ್ಫ್ ಡಿಕ್ಲೇರ್ಡ್ ಗುರೂಜಿಗಳ ತರಹ, ಸೆಲ್ಫ್ ಡಿಕ್ಲೇರ್ಡ್ ದೇವಮಾನವರ ತರಹ ನಾನು ನಿಮಗೆ ಮುಕ್ತಿ ಕೊಟ್ಬಿಡ್ತೇನೆ ಅಂತಂದರೆ ಅವನನ್ನು ನಂಬಬೇಡಿ. ಯಾವ ಶಾಸ್ತ್ರವೂ ಹಾಗೆ ಹೇಳಲಿಲ್ಲ. ಅಧ್ಯಾಪಕನಾದವನು, ಅಧ್ಯಾಪಕ ಗುರು ವ್ಯತ್ಯಾಸ ಇದೆ. ಇವೆಲ್ಲ ಅಧ್ಯಾಪಕ ಅಂತಂದರೆ ಅಧ್ಯಯನ ಮಾಡುವವ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ, ಅವನು ಅರ್ಧ ಹೆಜ್ಜೆನೂ ಮುಂದಿರಬಹುದು, ಅವನು ಅಧ್ಯಾಪಕ. ಗುರು ಅಂತ ಹೇಳಿದ್ರೆ ಒಳಗಡೆ ಇದ್ದನ್ನು ಉಪದೇಶ ಮಾಡುವವ, ಅಥವಾ ವೇದಾದಿಗಳನ್ನು ಚಿಂತನೆ ಮಾಡುವಂತೆ ಮಾಡುವವ, ಇವರೆಲ್ಲ ಗುರು. ಉಳಿದವರೆಲ್ಲ ಟೀಚರ್ಸ್. ನಮಗೆ ವೃತ್ತಿಯನ್ನು ಹೇಳಿಕೊಡುವವರನ್ನ ಗುರುಗಳು ಅಂತ ನಾವು ಕರಿತೇವೆ, ಆದರೆ ಅವರು ನಿಜವಾಗಿಯೂ ಅಧ್ಯಾಪಕರು ಅಷ್ಟೇ, ಉಪಾಧ್ಯಾಯರು. ಇಂಜಿನಿಯರಿಂಗ್ ವೃತ್ತಿ ಕೌಶಲವನ್ನು ಹೇಳುತ್ತಾರೆ, ಅದಕ್ಕೆ ಬೇಕಾದ ಗಣಿತವನ್ನು ಪಾಠ ಮಾಡುತ್ತಾರೆ. ಇವರೆಲ್ಲರೂ ಕೂಡ ಅಧ್ಯಾಪಕರಾಗ್ತಾರೆ ಅಥವಾ ಉಪಾಧ್ಯಾಯರಾಗ್ತಾರೆ. ಇನ್ನೂ ಸ್ಪೆಸಿಫಿಕ್ ಆಗಿ ಉಪಾಧ್ಯಾಯ ಅಂದರೆ ಏನು ಗೊತ್ತಾ? ನಮ್ಮ ಹತ್ತಿರ ಅವನು ಅಧ್ಯಯನ ಮಾಡ್ತಾನೆ ಅಂತ. ಅಂದರೆ ನಮ್ಮ ಹತ್ತಿರ ಅಂದರೆ ನಮ್ಮ ಮುಂದೆ ಅವನು ಅಧ್ಯಯನ ಮಾಡ್ತಾನೆ ಅಂತ. ಯಾಕೆಂದರೆ ಅವನು ಹೇಳ್ತಾ 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 ಅದರಲ್ಲಿ ಇನ್ನಷ್ಟು ಪರಿಣತಿಯನ್ನು ಸಾಧನೆ ಮಾಡ್ತಾ ಹೋಗ್ತಾನೆ. ಅವನು ಉಪಾಧ್ಯಾಯ. ಅದು ಉವಜ್ಜಾಯ, ಅದು ಓಜ ಆಗಿರೋದು ಗೊತ್ತಾ? ಪ್ರಜ್ಞಾನ ಓಜ ಅಂತಾರಲ್ಲ, ಏನು ಓಜ ಅದು? ನಾಡೋಜ ಅಂತಾರೆ ಇವರು, ಏನು ಓಜ? ಉಪಾಧ್ಯಾಯ ಉವಜ್ಜಾಯ ಯಾವುದೋ ಕಾಲದಲ್ಲಿ ಓಜ ಆಗೋಗಿದ್ದಾನೆ. ನಾಡೋಜ ಅಂದರೆ ಇಡೀ ನಾಡಿಗೆ ಉಪಾಧ್ಯಾಯ ಅಂತ. ನಾಡೋಜ ಪಂಪ ಅನ್ನಲ್ವೇ? ಪ್ರಜ್ಞಾನ್ ಓಜ ಅಂತ ಹೇಳಿ ಒಬ್ಬನ ಹೆಸರು ಕೇಳಿರ್ಬೋದು ನೀವು. ಏನು ಓಜ ಅಂದರೆ? ಉಪಾಧ್ಯಾಯ ಅಂತ ಅರ್ಥ, ಇನ್ನೇನಿಲ್ಲ. ಉಪಾಧ್ಯಾಯ ಅಂದ್ರೇನು? ಮುಂದೆ ಪಾಠ ಮಾಡುವವ, ನಿಮ್ಮ ಮುಂದೆ ಅಧ್ಯಯನ ಮಾಡುವವ ಅಂತ ಅಷ್ಟೇ ಅರ್ಥ. ಆದರೆ ಅವನು ಅಧಿ ಆಯ, ನಿಮಗಿಂತ ಎತ್ತರದಲ್ಲಿ ನಿಂತು ಅಧ್ಯಯನ ಮಾಡ್ತಾ ಇರ್ತಾನೆ. ನೀವು ಅವನ ಅಧ್ಯಯನದ ಮೂಲಕ ನೀವು ಕಲಿತಾ ಇರ್ತೀರ ಅಷ್ಟೇ. ಅದರಿಂದಾಗಿ ವೃತ್ತಿಯನ್ನು ಶಿಕ್ಷಣ ಮಾಡುವವರನ್ನು ಉಪಾಧ್ಯಾಯ, ಅಧ್ಯಾಪಕ ಮೊದಲನೆಯದ್ದಾಗಿ ಹೇಳಬೇಕು. ಬೋಧಕ ಅಂತನ್ನಿಬೇಕಂದ್ರೆ ಕಲೆಗಳನ್ನು ಹೇಳುವವನನ್ನು ಬೋಧಕ ಅಂತನ್ನಿ. ಇನ್ನು ಕಲೆಗಳನ್ನು ಹೇಳಿಕೊಡುವವನನ್ನು ಆಚಾರ್ಯ ಅಂತ ಕರಿಬಹುದು. ಯಾಕೆ ಅಂತಂದರೆ ಅವನು ಡ್ಯಾನ್ಸ್ ಮಾಡಿಯೇ ತೋರಿಸ್ಬೇಕಾಗತ್ತೆ ನಮಗೆ. ವೇದಾಂತ ಮಾರ್ಗದಲ್ಲಿ ಅವನು ಆಚರಿಸಿ ತೋರಿಸಿದರೆ ಅವನು ಆಚಾರ್ಯನೇ. ಅದಕ್ಕೆ ಆಚಾರ್ಯರು ಹೇಳಿದರು, ಮಧ್ವಾಚಾರ್ಯರು, ಅನಂತಂ ಅದುಷ್ಟತೆಯ ಜಾನತ ಆಚಾರ್ಯೇಣ ಸಂತತಾತ್ ಭವಾತ್ ಪರಿಮುಚ್ಯತೆ ಅಂತಂದರು. ನಮ್ಮ ಮುಂದೆ ಗುರುಗಳು ತಪ್ಪು ಮಾಡೋಲ್ವೇ? ಮಾಡ್ತಾರೆ. ಹಾಗಾದರೆ ಅವ್ರನ್ನ ಹೇಗೆ ಅನುಸರಿಸೋದು? ಅದು ತೀರಾ ಸಣ್ಣದಾದರೆ ಬಿಟ್ಬಿಡ್ಬೇಕು. ಸಜ್ಜನರ ಅಪರಾಧಗಳನ್ನು, ಅದು ಸಣ್ಣ ಪುಟ್ಟದ್ದಾಗಿದ್ದರಂತೂ ಎಲ್ಲಿಯೂ ಹೇಳಬಾರದು. ತೀರಾ ದೊಡ್ಡದಾಗಿದ್ದರೆ ಅವರು ಸಜ್ಜನರೇ ಆಗಿರಲ್ಲ. ಅದರಿಂದಾಗಿ ಅಪರಾಧ ಅಂತನ್ನೋದು ತೀರಾ ಚಿಕ್ಕ ಮಟ್ಟದಲ್ಲಿದ್ದರೆ ಅದರ ಬಗ್ಗೆ ಏನನ್ನೂ ಮಾತನಾಡದೆ ಸುಮ್ಮನೆ ಇರಬೇಕು. ಸಜ್ಜನರು ಏನಾದ್ರು ಅಪರಾಧ ಮಾಡಿದ್ರೆ ಅದನ್ನು ಹೊರಗಡೆ ಬೊಂಬಾರ್ಡ್ ಮಾಡಬಾರದು. ದುರ್ಜನರೇನಾದರೂ ಅಪರಾಧ ಮಾಡಿದ್ರೆ ಅದನ್ನು ಹೇಳ್ತಾನೇ ಇರಬೇಕು. ಯಾಕೆ ಹೇಳೋದು ಅಂದರೆ ಅದು ನಮಗೆ ನಾವು ಕೊಡುವ ಎಚ್ಚರಿಕೆ ಅಂತನ್ನುವ ಪ್ರಜ್ಞೆ ಇರಬೇಕು. ಅದರಿಂದಾಗಿ ಅನಂತಂ ಅದುಷ್ಟತೆಯ ಜಾನತ ಆಚಾರ್ಯೇಣ
ಸಂತತಾತ್ ಭವಾತ್ ಪರಿಮುಚ್ಯತೆ. ಇನ್ನು ದೇವರು ಹೇಗಿದ್ದಾನೆ? ದೇವರು ನಮ್ಮನ್ನು ಬಿಡಿಸಬಲ್ಲನೇ? ದೇವರಿಗೆ ಬಿಡಿಸುವ ತಾಕತ್ತಿದೆಯೇ? ಇದೆ. ಅಬದ್ಧಶ್ಚ ಪ್ರಕೃತಿ ಪರೇಶೌ ವಿನಾ ಅನ್ಯೋ ನ ವಿದ್ಯತೆ. ಲಕ್ಷ್ಮೀದೇವಿ ಮತ್ತು ನಾರಾಯಣ ಇವರಿಬ್ಬರು ಬಿಟ್ಟರೆ ಬಂಧನಕ್ಕೆ ಒಳಗಾಗದವರು ಯಾರೂ ಇಲ್ಲ. ಅಲ್ಲ, ಮುಕ್ತರು ಹಿಂದೆ ಒಮ್ಮೆ ಬಂಧನಕ್ಕೆ ಒಳಗಾಗಿದ್ರಲ್ಲ, ಅದರಿಂದಾಗಿ ಅವರು ಬದ್ಧರೇ. ಈಗಲೂ ಕೂಡ ಅವರು ಪರಮಾತ್ಮನ ನಿಯಮಕ್ಕೆ ಬದ್ಧರು. ಅವ್ರಿಗೆ ಒಮ್ಮೆ ಬಂದುಬಿಟ್ಟು ಸಂಸಾರ ಮಾಡಲಿಕ್ಕೆ ಬರಲಿ ನೋಡೋಣ ಯಾರಾದರೂ ಮುಕ್ತರು. ಆ ಥರದ ಒಂದೇ ಒಂದು ಇನ್ಸ್ಟೆನ್ಸ್ ಇಲ್ಲ ಇತಿಹಾಸ ಪುರಾಣಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ, ಪಂಚರಾತ್ರ ಸಂಹಿತೆಗಳಲ್ಲಿ ಎಲ್ಲಿಯಾದರೂ ಒಂದು ಇನ್ಸ್ಟೆನ್ಸ್ ಇದೆಯಾ ಮುಕ್ತಿಯನ್ನು ಹೊಂದಿದವ? ಮುಕ್ತಿ ಬೇಜಾರಾಯಿತು, ಅದು ಬೇಡ ಅನ್ನಿಸ್ತು, ಬಂದ್ಬಿಟ್ಟೆ ಅಂತ ಹೇಳಿದ್ದು ಒಂದು ಉಲ್ಲೇಖ ಇದೆಯಾ? ಅದಕ್ಕೆ ನಚ ಪುನರಾವರ್ತತೆ ಅಂತು ವೇದ. ಇವನ ಪುರಕ್ಕೆ ಹೋದವಾರು ಒಮ್ಮೆಗನ್ನ ಮರಳಿ ಬರರು ಅಂತ. ಒಂದು ಸರ್ತಿ ಹೋಗಿಬಿಟ್ರೆ ಮುಗೀತು, ಮತ್ತು ವಾಪಸ್ ಬರೋದೇ ಇಲ್ಲ. ಅನಾವೃತ್ತಿ ಶಬ್ದಾತ್ ಮರಳಿ ಬರೋದಿಲ್ಲ, ಮರಳಿ ಬರೋಲ್ಲ, ಮರಳಿ ಬರಲ್ಲ ಅಂತ ಹೇಳಿದ ಮೇಲೆ ಮುಕ್ತನಾದವನು ಮತ್ತೆ ಅಜ್ಞಾನಕ್ಕೊಳಗಾಗಿ ಸಂಸಾರಕ್ಕೆ ಬರೋದು ಹೇಗೆ? ಮತ್ತು ಮುಕ್ತಿಯನ್ನು ಪಡೆದವರು ಮರಳಿ ಬರಬಾರದು ಅಂತ ದೇವರ ನಿರ್ದೇಶನ ಇದೆ. ಅದಕ್ಕೆ ಬದ್ಧರಾಗಿಲ್ವೇನವರು? ಒಟ್ಟಾರೆ ತಾತ್ಪರ್ಯ ಏನು ಅಂದರೆ, ಸಂಸಾರದ ಪಾಶಕ್ಕೆ ಬದ್ಧರಾಗದವರು, ಪ್ರಕೃತಿಯ ಪಾಶಕ್ಕೆ ಬದ್ಧರಾದವರು, ಸ್ವಯಂ ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿ, ಈ ಚಿತ್ ಪ್ರಕೃತಿಯ ಒಡೆಯನಾದ ನಾರಾಯಣ, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಇನ್ನು ಯಾರೂ ಕೂಡ ಬದ್ಧರಾಗದೇ ಇಲ್ಲ. ಮುಕ್ತರಾದವರೂ ಕೂಡ ಮತ್ತೆ ಸಂಸಾರಕ್ಕೆ ಬರಲಿಕ್ಕಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಬದ್ಧರೇ. ಆದ್ದರಿಂದ ಹೇಳ್ತಾರೆ, ಅಬದ್ಧಶ್ಚ ಪ್ರಕೃತಿ ಪುರುಷೌ ವಿನಾ ಅನ್ಯೋ ನ ವಿದ್ಯತೆ ಅತಸ್ತಯೋರೇವ ಉದ್ಭವೋ ನ ಘಟತೆ. ಅದರಿಂದಾಗಿ ಅವರು ಯಾವತ್ತೂ ಹುಟ್ಟಲ್ಲ. ಯಾವತ್ತಾದರೂ ಹುಟ್ಟುತ್ತಾರಾ? ಇಲ್ಲ. ಅಲ್ಲ, ಅವತಾರ ಮಾಡ್ತಾರಣ, ಅದು ಆಯ್ಕೆ. ಅವತಾರ ಅಂದರೆ ಇಳಿಯೋದು ಅಂತ. ಅವರು ಮೆಟ್ಟಿಲಿಳಿದಂತೆ ಭೂಮಿಯಿಂದ ಇದು ಆಗ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದರು ಅಷ್ಟೆ. ತಯೋಹೋ ಅಜಯೋಹೋ ಅಸುಭೃತ ಉದ್ಭವಂತಿ. ಅವರಿಬ್ಬರಿಂದ ಸಂಸಾರಿಗಳೆಲ್ಲರೂ ಹುಟ್ಟುತ್ತಾರೆ. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಅಂತ. ಮಮ ಯೋನಿಹಿ, ನನ್ನ ಹೆಂಡತಿ ಮಹದ್ಬ್ರಹ್ಮ ಲಕ್ಷ್ಮೀದೇವಿ. ಯೋನಿ ಅಂದರೆ ಹೆಂಡತಿ, ಹೆಂಡತಿ ಹೇಳಿದ್ರೆ ಯೋನಿ ಅಂದರೆ ಗಂಡ ಅಂತ. ಹಂಗೆ ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ, ಅವಳಲ್ಲಿ ನನ್ನ ಬೀಜವನ್ನು ಇಡುತ್ತೇನೆ, ಅದರಿಂದಾಗಿ ಜೀವರೆಲ್ಲ ಹುಟ್ಟುತ್ತಾರೆ. ಮತ್ತು ಪದ್ಮನಾಭ ಅಂತೀರ, ದೇವರು ಎರಡೂ ಥರ ಸೃಷ್ಟಿ ಮಾಡ್ತಾನೆ. ಹೊಕ್ಕಳಿಂದ ಬ್ರಹ್ಮ ಬಂದಿದ್ದಾನೆ ಅಂದರೆ ಏನರ್ಥ?
ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮಿಯ ಅವಶ್ಯಕತೆ ಇಲ್ಲ ದೇವರಿಗೆ. ನಾವಿವತ್ತು ಹಾಗೆ ಸೃಷ್ಟಿ ಮಾಡಲಿಕ್ಕಾಗಲ್ಲ. ನಮಗೆ ಒಂದು ಹೆಣ್ಣು ಬೇಕು, ಹೆಣ್ಣಿಗೊಂದು ಗಂಡು ಬೇಕು. ಆದರೆ ಗಂಡು ಸ್ವತಂತ್ರವಾಗಿ ಸೃಷ್ಟಿ ಮಾಡಬಲ್ಲ. ಆ ತಾಕತ್ತಿದ್ದಾಗ ಮಾನಸಪುತ್ರ ಅಂತಾರೆ. ದ್ರೋಣಾಚಾರ್ಯರು ಹುಟ್ಟಿದ್ರು, ಕೃಪಾಚಾರ್ಯರು ಹುಟ್ಟಿದ್ರು, ಎಷ್ಟು ಜನ ಇದ್ದಾರೆ ಹಾಗೆ ಹುಟ್ಟಿದವರು. ತಾಯಿಯ ಯೋನಿಯ ಸಂಪರ್ಕ ಇಲ್ಲದೆ ಎಷ್ಟು ಜನ ಹುಟ್ಟುಬಿಟ್ರು. ಆದರೆ ಹೆಣ್ಣು ಗಂಡಿನ ಸಹಾಯ ಇಲ್ಲದೆ ಹುಟ್ಟಿಸುವುದಿಲ್ಲ. ಇದು ಇರೋದು. ಹೆಣ್ಣು ಗಂಡಿನ ಸಹಾಯ ಇಲ್ಲದೆ ಹುಟ್ಟಿಸುವುದಿಲ್ಲ. ಅದರಿಂದಾಗಿ ಗಣಪತಿ ಕಥೆ ಇಲ್ಲ, ಹಾಗೆ ಯೇಸು ಕಥೆಯೂ ಇಲ್ಲ. ಕನ್ಯೆಯಾದ ಮೇರಿಯಿಂದ ಯೇಸು ಹುಟ್ಟಿದ ಅಂತಾರೆ. ಇದಕ್ಕಿಂತ ಒಂದು ಬೇಕೆ? ಯಾವ ಸಂಪರ್ಕವೂ ಆಗಲಿಲ್ಲಂತೆ, ಮಗು ಆಯ್ತಂತೆ. ಇದು ಮೂಢನಂಬಿಕೆ ಅಲ್ಲ ಅವ್ರಿಗೆ. ನಾವೇನಾದರೂ ಮಾಡಿದ್ರೆ ಮೂಢನಂಬಿಕೆ. ಈ ದ್ವಂದ್ವ ಹೇಗಿರುತ್ತೆ ನೋಡಿ. ಇದ್ದಕ್ಕಿದ್ದಾಗೆ ಅವಳಿಗೆ ಮಗು ಆಗೋಯ್ತು, ಕನ್ಯಾಪುತ್ರ. ಇದು ನಾವು ಒಪ್ಪಲ್ಲ. ಅದರಿಂದಾಗಿ ಎರಡೂ ತರಹದ ಸೃಷ್ಟಿಯಾಯಿತು ಲಕ್ಷ್ಮೀನಾರಾಯಣರಿಂದ. ಕೇವಲ ನಾರಾಯಣನಿಂದ ಸೃಷ್ಟಿಯೂ ಆಯಿತು. ಲಕ್ಷ್ಮೀನಾರಾಯಣರ ಸಂಸರ್ಗದಿಂದಲೂ ಸೃಷ್ಟಿಯಾಯಿತು. ಕೇವಲ ಲಕ್ಷ್ಮಿಯಿಂದ ಸೃಷ್ಟಿ ಆಗಲ್ಲ. ಏಕೆಂದರೆ ಹೆಣ್ಣಿನ ಸಹಜ ಸ್ವಭಾವ ಅದು. ಅದು ಲಕ್ಷ್ಮೀದೇವಿ ಆಗಿದ್ದರೂ ಕೂಡ ಸ್ವತಂತ್ರ ಸೃಷ್ಟಿ ಇಲ್ಲ. ಅದರಿಂದಾಗಿ ಈಚೆ ಗಣೇಶಪ್ಪನೂ ಇಲ್ಲ, ಈಚೆ ಏಸಪ್ಪನೂ ಇಲ್ಲ. ಅದರಿಂದ ತಯೋಹೋ ಅಜಯೋಹೋ ಅಸುಭೃತ ಉದ್ಭವಂತಿ. ಆ ಹುಟ್ಟಿರದ ಇಬ್ಬರು, ಹುಟ್ಟು ಇರದ ಅವರಿಬ್ಬರಿಂದ ಇವರೆಲ್ಲ ಹುಟ್ಟುತ್ತಾರೆ. ದೇಶತ ಕಾಲತಶ್ಚ ಯತ್ರ ಪರಮಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ ಇತ್ಯುಭಯ ಯುಜೋಹೋ. ಅವರಿಬ್ಬರು ಉಭಯ ಯುಕ್ಗಳು, ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಯತ್ರ ಪುರುಷ ತತ್ರ ಪ್ರಕೃತಿ. ಎಲ್ಲಿ ಪುರುಷರೋ, ಎಲ್ಲಿ ಪುರುಷನೋ ಅಲ್ಲಿ ಪ್ರಕೃತಿ, ಎಲ್ಲಿ ಪ್ರಕೃತಿಯೋ ಅಲ್ಲಿ ಪುರುಷ. ಆದ್ದರಿಂದಾಗಿ ಈ ತರಹದ ಪ್ರಕೃತಿ ಪುರುಷರ ಆಳವಾದ ಅರಿವಿನ ಜೊತೆಗೆ ಯಾರು ಜೀವನವನ್ನು ಸಾಗಿಸುತ್ತಾನೆ ಅವನು ಮುಕ್ತನಾಗ್ತಾನೆ. ಹೇಳುವ ಆಚಾರ್ಯ ಹೀಗಿರಬೇಕು. ಅವನು ಯಾರ ಸ್ವರೂಪವನ್ನು ಹೇಳಬೇಕು ಅಂದರೆ ಲಕ್ಷ್ಮೀನಾರಾಯಣ ಸ್ವರೂಪವನ್ನು ಹೀಗೆ ಹೇಳಬೇಕು. ಮುಚ್ಚತೆ ತತ್ವ ಸಂಬದ್ಧಾತ್ ಆಚಾರ್ಯಾತ್ ಪುರುಷೋ ಭವಾತ್ ಏತಾವೇವ ಸ್ವತೋ ಬದ್ಧೌ ಪರಮ ಪ್ರಕೃತಿಸ್ತಥಾ ಇತಿ ಕಲಾಪಶ್ರುತಿ. ಕಲಾಪಶ್ರುತಿ ಅಂತೆ. ಈ ಹೆಸರು ಕೇಳಿ ಒಂದು ಕೈ ಮುಗಿಬೇಕು. ಈ ಥರದ್ದೊಂದು ವೇದ ಇದೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲ, ಇರೋದೇ ಗೊತ್ತಿಲ್ಲ ನಮ್ಗೆ, ಇವಾಗ ಸಿಗೋದೇ ಗೊತ್ತಿಲ್ಲ. ಯಾವ್ದಾರು ಒಂದು ಹೇಳಿದ್ರೆ ಕಂಡುಬಿಡ್ತೇವೆ. ಇನ್ನು ಎಷ್ಟು ಈ ತರಹದ ವೇದಗಳನ್ನು ಕೋಟ್ ಮಾಡ್ತಾರೋ. ಮುಚ್ಚತೆ ತತ್ವ ಸಂಬದ್ಧಾತ್. ತತ್ವ ಸಂಬದ್ಧಾತ್, ತತ್ವಕ್ಕೆ ಕಟ್ಟುಬಿದ್ದ ಆಚಾರ್ಯರಿಂದ ಪುರುಷ ಬಿಡುಗಡೆ ಹೊಂದುತ್ತಾನೆ. ತತ್ವ ಅಂದರೆ ಯಾವುದು? ಇದೆ, ಎಲ್ಲ ಕಡೆ ವ್ಯಾಪಿಸಿರುವ ಮತ್ತೆ ಅರಿವಿನಿಂದ ತುಂಬಿರುವ ವಸ್ತುವನ್ನು ತತ್ವ ಅಂತ ಕರೀತಾರೆ. ತತಂ ವಂ, ಅರಿವಿಗೆ ಯಾವುದು ವಿಷಯವೋ ಅದು ತತ್ವ ಆಗುತ್ತೆ. ಹೀಗಾಗಿ ತತ್ವ ಮುಖ್ಯವಾಗಿ ಎರಡು, ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ಬರು ತತಂ ವ್ಯಾಪಿಸಿದ್ದಾರೆ. ಓಂ ಜ್ಞಾನಸ್ವರೂಪರಾಗಿದ್ದಾರೆ. ತತ್ವ. ಇನ್ನು
ಜಡವೂ ಎಲ್ಲ ಕಡೆ ಇದೆ, ನಾವು ನೋಡುವ ಎಲ್ಲ ಕಡೆಯೂ ತಥಾ ವ್ಯಾಪ್ತವಾಗಿದೆ. ಅಲ್ಲಿ ಅಂದರೆ ಜ್ಞಾನಕ್ಕೆ ವಿಷಯ. ಇಂಥಲ್ಲಿ ಜಡ ಇಲ್ಲ ಅಂತ ನಾವಿವತ್ತು ಹೇಳಿಕ್ಕೆ ಬರುತ್ತೆ ಇಡೀ ಬ್ರಹ್ಮಾಂಡದಲ್ಲಿ. ಬ್ರಹ್ಮಾಂಡದ ಆಚೆಗಿನ ಆಕಾಶ ಹೋಗಲಿ, ಬ್ರಹ್ಮಾಂಡದ ಒಳಗಡೆ ಹೇಳಿ, ಜಡ ಎಲ್ಲೆಲ್ಲೂ ತುಂಬಿದೆ. ಅದರಿಂದಾಗಿ ಇದು ತತ್ವ. ಈ ತತ್ವವನ್ನು ಕುರಿತು ಏನು ಹೇಳುವ ಗ್ರಂಥ ಇದೆ, ಏನು ಹೇಳುವ ಮತ ಇದೆ, ಅದು ತತ್ವವಾದ. ಅದು ಎರಡಿದೆ. ತತ್ವವಾದ ಅಂತ ಸಂಯುಕ್ತಾಕ್ಷರ ಇಲ್ಲ, ತಕಾರಕ್ಕೆ ತಾವತ್ತು ಇಲ್ಲ. ತತ್ವವಾದ, ತಕಾರ ಎರಡನೆಯ ತಕಾರ, ಆಮೇಲೆ ವ ಅಷ್ಟೆ. ತತ್ವ ಅಂತ ಹೇಳಿ ಒತ್ತಬಾರದು, ತತ್ವವಾದ ಅನ್ಬೇಕು. ತತ್ವ ಅಂತ ಒತ್ತಿದ್ರೆ ತಸ್ಯ ಭಾವ ತತ್ವಂ ಅಂತ, ಆ ತರಹದ ತತ್ವವನ್ನು ನಾವು ಒಪ್ಪಿಲ್ಲ. ಅದರ ಭಾವ, ಅದರ ಧರ್ಮ, ಆ ತರಹ ನಾವು ಹೇಳೋಲ್ಲ. ಋಷಿಕೇಶ ತೀರ್ಥರು ಮತ್ತು ಎಲ್ಲ ಪ್ರಾಚೀನರು ಕೂಡ ತತ್ವ ಅಂತಲೇ ಅನ್ನೋದು. ಆದ್ದರಿಂದಾಗಿ ಅವರಿಬ್ಬರು ತತ್ವ, ತತಂ ವಂ. ಆ ತತ್ವವನ್ನು ಕುರಿತು ಇರುವ ಮತ ಏನಿದೆ ಅದು ತತ್ವವಾದ ಆಗತ್ತೆ. ಮುಚ್ಚತೆ ತತ್ವ ಸಂಬದ್ಧಾತ್ ಆಚಾರ್ಯಾತ್ ಪುರುಷೋ ಭವಾತ್. ತತ್ವ ಸಂಬಂಧ ಇರೋದರಿಂದಾಗಿ ಪುರುಷರು ಮುಕ್ತಿಯನ್ನು ಹೊಂದುತ್ತಾರೆ. ತತ್ವ ಸಂಬದ್ಧಾತ್ ಆಚಾರ್ಯಾತ್, ತತ್ವದ ಜೊತೆಗೂಡಿರುವ ಆಚಾರ್ಯರಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಅಂದರೆ ಆಚಾರ್ಯರ ಮೂಲಕ ಶಾಸ್ತ್ರವನ್ನು ಚಿಂತಿಸಿ ಮುಕ್ತಿಯನ್ನು ಹೊಂದುತ್ತಾರೆ. ಶಾಸ್ತ್ರವೇ ದಾರಿ ಮುಕ್ತಿಗೆ. ಸರಿ, ಗ್ರಂಥವನ್ನು ಮುಂದೆ ಇಡೋದು ಅಂದರೆ ಏನರ್ಥ? ದೇವರ ಹೇಳಿಕೆಗಳನ್ನು ಮುಂದೆ ಇಡೋದು ಅಂತ ಅರ್ಥ. ಅದರಿಂದಾಗಿ ಅದರ ಮೂಲಕವೇ ಮುಕ್ತಿಯನ್ನು ಹೊಂದಬೇಕು. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತಾ ಉಭಾವಜೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪುರುಷ ಪರೇತಿ ಕೌಂಠರವ್ಯ ಶ್ರುತಿ. ದೇಶತಃ ಕಾಲತಃ ಸಮವ್ಯಾಪ್ತರಾಗಿದ್ದಾರೆ ಲಕ್ಷ್ಮೀನಾರಾಯಣರು, ಅವರಿಬ್ಬರಿಂದಲೇ ಮುಕ್ತರಾಗೋದು. ಇತಿ ಕೌಂಠರವ್ಯ ಶ್ರುತಿ. ಕೌಂಠರವ್ಯ ಶ್ರುತಿಯಂತೆ ಸಮ್ಯಕ್ ಜ್ಞಾನವದಾಚಾರ್ಯಾನ್ ಮುಚ್ಯತೆ ಪುರುಷೋ ಭವಾತ್ ದ್ವಾವೇವ ನಿತ್ಯ ಮುಕ್ತೌ ತು ಪರಮ ಪ್ರಕೃತಿಸ್ತಥಾ ಇತಿ ವಾಮನೇ. ಚೆನ್ನಾಗಿ ಜ್ಞಾನ ಇರುವ ಆಚಾರ್ಯರಿಂದಲೇ ಪುರುಷ ಮುಕ್ತಿಯನ್ನು ಹೊಂದೋದು. ಜ್ಞಾನ ಮುಖ್ಯ, ಜ್ಞಾನವೇ ಮುಖ್ಯ. ಕರ್ಮ ಅನ್ನೋದಿರೋದೆಲ್ಲ ಜ್ಞಾನಕ್ಕಾಗಿ. ಕರ್ಮ ಮಾಡ್ತಾ ಇದ್ದೀವಿ, ಜ್ಞಾನ ಬಂದಿಲ್ಲ ಅಂದರೆ ಅಲ್ಲೊಂದು ಐಬಿದೆ ಅಂತ ಅರ್ಥ. ಆದ್ದರಿಂದ ದ್ವಾವೇವ ನಿತ್ಯ ಮುಕ್ತವು, ಅವರಿಬ್ಬರೇ ನಿತ್ಯ ಮುಕ್ತರು. ಯಾರು? ಲಕ್ಷ್ಮೀದೇವಿ ಮತ್ತು ನಾರಾಯಣರು. ಉಳಿದವರೆಲ್ಲರೂ ಯಾರು ಮುಕ್ತರಲ್ಲ, ಮುಕ್ತರಾಗಲಿರುವವರು. ಒಂದು ದಾರಿಯಲ್ಲಿ ಅಲ್ಲಿ ಮುಂದೆ ಇದ್ದಾರಷ್ಟೆ, ನಾವು ಹಿಂದೆ ಹೋಗ್ತಾ ಇದ್ದೇವೆ. ಹೀಗಾಗಿ ಮಹಾಭಾರತದಲ್ಲಿ ಹೇಳಿದ್ದು, ಗುರುಗಳ ಹಿರಿಮೆ ಏನು? ಸ್ವಾಧ್ಯಾಯ ಅನ್ನೋದು ಅವರ ಹಿರಿಮೆ. ಉಳಿದದ್ದೆಲ್ಲ ಚಿಲ್ಲರೆ ಮನುಷ್ಯರ ತರಹ, ಸ್ವಲ್ಪ ಗಟ್ಟಿ ಸ್ವಲ್ಪ ಚಿಲ್ಲರೆ ಅಂತಾರಲ್ಲ ಹಾಗೆ. ಇದು ಇರಬೇಕು. ಸ್ವಾಧ್ಯಾಯದಲ್ಲಿ ಇದ್ದಾಗ ಓ ದೇವರು ಇವರಿಂದ ಹೇಳಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಅಲ್ಲಿಯೂ ತಪ್ಪು ಬಂತು ಅಂದರೆ ಅದು ಅವರು ದೋಷವೇ ವಿನಃ ಅಲ್ಲಿ ಒಳಗಡೆ ಇರೋ ದೇವರದಲ್ಲ. ನಮಗದು ಬೇರೆ ದಾರಿ ಸಿಗತ್ತೆ. ಒಬ್ಬ ಗುರುಗಳಲ್ಲಿ ಜ್ಞಾನ ಸಿಗಲಿಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗು ಅಂತ ಹೇಳುತ್ತೆ ಶಾಸ್ತ್ರ. ಜ್ಞಾನ ಅನ್ನೋದು ಮುಖ್ಯ, ವ್ಯಕ್ತಿ ಅಲ್ಲ. ಇದನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಅಯ್ಯೋ, ಒಂದು ಸರ್ತಿ
ಒಬ್ಬ ಗುರುಗಳನ್ನ ಹೊಂದಿಬಿಟ್ರೆ ಅವ್ರಿಗೆ ಜ್ಞಾನ ಕೊಡದೆ ಹೋದ್ರು ಅಲ್ಲೇ ಇರಬೇಕು, ಅವ್ರಿಗೆ ಬೇಜಾರಾಗುತ್ತೆ, ಅವ್ರ ಶಾಪ ಬರುತ್ತೆ. ಜ್ಞಾನದ ಮುಂದೆ ಯಾವುದೂ ಅಲ್ಲ. ಅದೇನು ತಾಳಿ ಕಟ್ಟಿದ ಗಂಡನ ಅಥವಾ ಹೆಂಡತಿಯ? ಒಂದು ಸರ್ತಿ ಮದುವೆ ಆಗಿಬಿಟ್ರೆ ಮುಗಿದು ಹೋಯಿತು, ಮತ್ತೆ ಬಿಡಲಿಕ್ಕೇ ಇಲ್ಲ ಅದಿ. ಆ ತರಹ ಇಲ್ಲಲ್ಲ. ಜ್ಞಾನದ ವಿಚಾರದಲ್ಲಿ ಹಾಗಲ್ಲ. ನಿನಗೆ ಇದಕ್ಕಿಂತ ಜ್ಞಾನ ಬೇರೆ ಕಡೆಗೆ ಸಿಗುತ್ತೆ ಅಂತಾಯಿತು, ಉತ್ತಮಂವಾ ಗುರುಂ ವ್ರಜೇತ್. ಉತ್ತಮನಾದ ಗುರುವಿನ ಬಳಿಗೆ ಹೋಗಬೇಕು. ಸಮನಾದ ಗುರುವಿನ ಬಳಿಗೆ ಹೋಗಬೇಕಾದ್ರೆ ಅನುಮತಿ ಕೇಳಬೇಕು. ಅವರನಾದ ಗುರುಗಳ ಹತ್ರ ಹೋಗಲೇಬಾರದು. ಹೆಂಗೆ ಗೊತ್ತಾಗತ್ತೆ ಇವರು ಸಮ, ಇವರು ಉತ್ತಮ ಅಂತ? ಅಷ್ಟು ತಿಳ್ಕೊಳ್ಳೇಬೇಕಪ್ಪ, ಅಷ್ಟು ಜ್ಞಾನ ನನಗಿರಲೇಬೇಕು. ಆದರೆ ಒಂದು ಮಾತ್ರ, ಜ್ಞಾನ ಇಲ್ಲದೆ ಇಲ್ಲ. ಒಂದು ಸರ್ತಿ ನಾವು ಇಲ್ಲಿ ಶಾಂತಿ ಪಾಠ ಹಾಕ್ಬಿಟ್ಟಿದ್ದೀವಿ, ಯಾರೋ ಒಬ್ಬರು ಹೇಳ್ತಾ ಇದ್ರು, ನಾವು ಆ ಗುರುಗಳ ಹತ್ರ ಈ ಕಲ್ತಿದ್ದೇವೆ, ನ್ಯಾಯಸುಧಾ ತನಕ ಅಲ್ಲೇ ಕಲಿಯೋದು ಅಂತ. ಒಳ್ಳೆ ಕತೆ ಆಯ್ತಲ್ಲ. ಯಾರಾದರೂ ಹಾಗೆ ಕೂತ್ಕೊಳ್ಳೋದುಂಟ, ನಾನು ನರ್ಸರಿಯಲ್ಲಿ ಇಲ್ಲೇ ಕಲ್ತಿದ್ದು, ಹೀಗಾಗಿ ಡಿಗ್ರಿಯೂ ಇಲ್ಲೇ ಮಾಡ್ತೇನೆ ಅಂತ ಯಾರಾದರೂ ಹೇಳೋದಾ? ಬಹಳ ಕಷ್ಟ, ಬಹಳ ಕಷ್ಟ. ಆ ತರಹ ಎಲ್ಲ ಇರಬಾರದು, ಹಾಗೆ ಹೇಳಲೂಬಾರದು. ಶಿಷ್ಯರನ್ನು ಆ ರೀತಿ ನಿರ್ಬಂಧಪಡಿಸಬಾರದು. ನೀವು ನನ್ನ ಪಾಠಕ್ಕಲ್ಲದೆ ಬೇರೆಯವರ ಪಾಠಕ್ಕೆ ಹೋಗಲೇಬಾರದು ಅಂತ ಈ ತರಹ ಎಲ್ಲ ನಿರ್ಬಂಧಪಡಿಸಬಾರದು. ನನ್ನನ್ನು ಬಿಟ್ಟು ಬೇರೆಯವ್ರ ಹತ್ರ ಹೇಗೆ ಹೋದ್ರಿ, ಆ ಥರ ಎಲ್ಲ ಕೇಳೋ ಹಾಗೇ ಇಲ್ಲ. ಯಾಕೆಂದರೆ ನಾವು ಅಧ್ಯಯನ ಮಾಡಲಿಕ್ಕೆ ಕೂತವರು. ನಿಮ್ಮ ಮುಂದೆ ನಾವು ಕೂತು ಸ್ವಲ್ಪ ನೀವು ಎಲ್ಲರಿಗೂ ಕಾಣಲಿ ಅಂತ ಹೇಳಿ ಒಂದು ಆಸನ ಎತ್ತರ ಹಾಕಿರ್ತೀರ ಅಷ್ಟೇ. ಅದು ಎಲ್ಲರಿಗೂ ಕಾಣಬೇಕು ಅಂತ ಇರೋದಷ್ಟೇ ವಿನಃ ಆ ಆಸನ ಎತ್ತರ ಆದ ಕೂಡಲೇ ನಾವೆಲ್ಲೋ ಮೇಲ್ಗಡೆ ಜಿಗಿದು ಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಈ ತರಹದ ಆಚಾರ್ಯರಿಂದ ಮಾತ್ರ ಮುಕ್ತಿ, ಬೇರೆ ಅಲ್ಲ. ಇದನ್ನು ತಿಳ್ಕೊಳ್ಬೇಕು. ನಿಮ್ಗೆ ಇನ್ನೂ ಮುಂದೆ ಬರುತ್ತೆ, ಏಕಾದಶ ಸ್ಕಂದದಲ್ಲಿ ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಬರುತ್ತೆ. ಮಾಡಬೇಕು ಪರೀಕ್ಷೆ. ಏನು ಅಷ್ಟು ಸುಲಭನಾ? ತತ್ವಶಾಸ್ತ್ರ. ಗುರುಗಳನ್ನು ಪರೀಕ್ಷೆ ಮಾಡಬೇಕು, ಹಾಗೆ ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು. ಇಬ್ಬರೂ ಪರಸ್ಪರ ಪರೀಕ್ಷೆ ಮಾಡಿಕೊಳ್ಬೇಕು. ಬ್ಲೈಂಡ್ ಆಗಿ ಯಾವತ್ತೂ ಯಾರನ್ನೂ ನಂಬಬಾರದು. ಆದ್ದರಿಂದ ಇಂತಹ ಆಚಾರ್ಯರಿಂದ ಮುಕ್ತಿ. ಇಷ್ಟು ನಾವು ಆಚಾರ್ಯರ ಒಂದು ಭಾಷ್ಯದಿಂದ ತಿಳ್ಕೊಂಡ್ವಿ. ಆಚಾರ್ಯರು ಈ ವೇದವ್ಯಾಸರ ಅನುವಾದ ಏನಿದೆ, ಈ ಅನುವಾದ ಯಾವ ಮೂಲಕ್ಕೆ ಸೂಟ್ ಆಗತ್ತೆ ಅಂತ ಆ ಮೂಲ ಕೊಟ್ಟರು. ಎಲ್ಲಿಯಾದರೂ ಉಂಟಾ? ಅನುವಾದದಿಂದ ಉಲ್ಟಾ ಮೂಲ ಕೊಡ್ತಾರೆ. ಬೇರೆ ಯಾರಿಗೂ ಇದು ತಲೆಗೆ ಬರಲಿಲ್ಲ. ಶ್ರುತಿ ಗೀತೆ ಅಂತ ಹೇಳಿದ ಕೂಡಲೇ ವೇದವೇ ಇಲ್ಲಿರೋದು ಅಂದರು. ವೇದ ಅಲ್ಲ, ವೇದವ್ಯಾಸರ ಅನುವಾದ ಇದು. ಅನುವಾದ ಆಗಬೇಕಾದ್ರೆ ಯಾವುದನ್ನು ಅನುವಾದ ಮಾಡಿದ್ದು ಅಂತ ಮೂಲವನ್ನು ನೋಡಬೇಕು. ಆಚಾರ್ಯರು ಮೂಲವನ್ನು ನಿರೂಪಣೆ ಮಾಡೋದು ಎರಡು ಶ್ರುತಿಗಳ ಮೂಲಕ, ಕಲಾಪ ಶ್ರುತಿ ಮತ್ತು ಕೌಂಠರವ್ಯ ಶ್ರುತಿ. ಆಮೇಲೆ ಸಂವಾದವನ್ನು ಕೊಟ್ಟರು, ವಾಮನ ಪುರಾಣದ್ದು. ಹೀಗೆ ಮೂಲ ಮತ್ತು ಸಂವಾದ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಾವು ವೇದವ್ಯಾಸರ ಅನುವಾದಕ್ಕೆ ಬರೋಣ. ಅನುವಾದಕ್ಕೆ ಬಂದು ಆ ಅನುವಾದದ ಪದಪದಗಳಿಗೆ ಅರ್ಥವನ್ನು ನೋಡೋಣ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಮನುಜಾನತಾ ತತಮನಂತ ಮದುಷ್ಟತಯ ನಘಟತ ಉದ್ಭವ ಪ್ರಕೃತಿ ಪೂರುಜಯೋರಜಯೋರುಭಯಯುಜೋರ್ಭವಂತ್ಯತು ಭೃತೋ ಜಲಬುದ್ಬುದವತ್. ಅಜನ ಪರಿಮುಚ್ಯತೆ, ಅಜನ, ಓ ದೇವರೇ, ಹುಟ್ಟದವನೇ, ಸತತಾತ್ ಭವಾತ್, ಈ ನಿರಂತರವಾಗಿ ಜೊತೆಯಾಗಿ ಇರುವ ಸಂಸಾರದಿಂದ ಪರಿಮುಚ್ಯತೆ, ಮುಕ್ತರಾಗ್ತಾರೆ.
ಸಮಂ ಅನುಜಾನತ ತತಮನಂತಮದುಷ್ಟತಯ. ದೇವರು ಎಲ್ಲೆಡೆ ವ್ಯಾಪಿಸಿದ್ದಾನೆ, ದೇವರು ಸಮ, ಎಲ್ಲೆಡೆ ಎಲ್ಲ ಗುಣಗಳಿಂದ ಕೂಡಿದ್ದಾನೆ ಅಂತ ಯಾರು ತಿಳ್ಕೊಂಡಿರ್ತಾನೆ, ದೇವರಿಗೆ ದೋಷ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರೆ, ಅಂತಹ ಆಚಾರ್ಯರಿಂದಲೇ ಮುಕ್ತಿಯನ್ನು ಹೊಂದೋದು. ಅಂದರೆ ಗುರುಗಳನ್ನು ಹೇಗೆ ಆರಿಸಬೇಕು ಅಂತ ವೇದ ಹೇಳಿತು. ತಂತ್ರಶಾಸ್ತ್ರದಲ್ಲಿ ವಿಸ್ತಾರವಾಗಿ ಗುರು ಶಿಷ್ಯ ಸಂಬಂಧದ ಬಗ್ಗೆ ಬರುತ್ತೆ. ಅದರ ಸಾರಭೂತವಾದ ತಂತ್ರದಲ್ಲಿ ಏನು ವಿಚಾರ ಬರುತ್ತೆ ಅದನ್ನು ನಾನು ಇಷ್ಟೊತ್ತು ತನಕ ಹೇಳಿದ್ದು. ಗುರುವನ್ನು ಯಾವ ಲೆವೆಲಲ್ಲಿ ಸ್ವೀಕರಿಸಬೇಕು, ಯಾವ ಯಾವ ಲೆವೆಲ್ಲಿನ ಗುರುಗಳನ್ನು ಹೇಗೆ ಹೇಗೆ ಗುರುತಿಸಬೇಕು ಇತ್ಯಾದಿಗಳನ್ನೆಲ್ಲ ನಾವು ಆಯಾ ಉಪನಿಷತ್ತು ಮತ್ತು ಆಯಾ ತಂತ್ರಗ್ರಂಥಗಳಲ್ಲಿಯೇ ನೋಡಬೇಕಾಗತ್ತೆ. ಇಲ್ಲಿ ಒಂದು ಲಕ್ಷಣ ಹೇಳೋದು ಏನು, ದೇವರನ್ನು ನಿರ್ದುಷ್ಟ ಅಂತ ತಿಳ್ಕೊಂಡಿದ್ದಾನ ಒಬ್ಬ, ಅವನ ಹತ್ರ ಕಲಿ. ನಮ್ಮವರು ಯಾರೂ ಕೂಡ ತಮ್ಮ ಪಾಡಿಗೆ ತಮ್ಮನ್ನು ಏನೋ ಅಂತ ಡಿಕ್ಲೇರ್ ಮಾಡ್ಕೊಳ್ತಾ ಇರುವವರನ್ನು ಎಂಟರ್ಟೈನ್ ಮಾಡಲೇ ಇಲ್ಲ. ಇದೇ ಓಶೋ, ಇದೇ ಜಿಡ್ಡು ಕೃಷ್ಣಮೂರ್ತಿ, ಇವರೆಲ್ಲರೂ ಕೂಡ ತೀರಾ ಹಳಬರಾಗಿದ್ದಿದ್ರೆ ಅವರನ್ನು ಒಂದೇ ಏಟಿಗೆ ಆಚೆ ಹಾಕ್ಬಿಡೋರು. ಏನು ಪ್ರಮಾಣ ನೀನು ಹೇಳಿದ್ದಕ್ಕೆ ತೊಲಗಾಚೆ ಅಂತ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಿರ್ದುಷ್ಟವಾದ ಪ್ರಮಾಣ ಬೇಕು. ಸುಮ್ಮನೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ತಲೆಗೆ ಬಂದಾಗೆಲ್ಲ ಹೇಳಿದ್ರೆ ಅದನ್ನೆಲ್ಲ ಕೇಳ್ತಾ ಇರಲಿಲ್ಲ ಯಾರೂ ಕೂಡ. ಈಗಿರೋರೆಲ್ಲ ಹಾಗೆ. ಈ ಆನಂದರು, ಅವಧೂತರು, ಇವರೆಲ್ಲ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲರೂ ಅಲ್ಲದೆ ಇರಬಹುದು, ನಾನು ಬ್ಲೈಂಡಾಗಿ ಎಲ್ಲರನ್ನೂ ಬೈತಾ ಇಲ್ಲ, ಆದರೆ ಸಾಧಾರಣವಾಗಿ ಬಹಳ ಪ್ರಸಿದ್ಧಿ ಪಡೆದವರು ಹೀಗಿರ್ತಾರೆ. ನಾನು ಹೀಗೆ ಹೇಳ್ತಾ ಇದ್ದೀನಿ, ನೀವು ಒಪ್ಕೊಳ್ಳಿ ಅಷ್ಟೇ. ನಾನು ಕೊಡ್ತಾ ಇರ್ತೇನೆ, ತಗೊಳ್ತಾ ಇರಬೇಕು ಅಂತ. ಹಾಗೆ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅಂತಹ ಗುರುಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರಬೇಕು, ತತ್ವನಿಷ್ಠನಾಗಿರಬೇಕು. ನಘಟತ ಉದ್ಭವ ಪ್ರಕೃತಿ ಪೂರ್ಜಯೋ. ನೋಡಿ, ಸಂಸಾರ ಅಂತನ್ನೋದು ಗುರುವಿಗೂ ಇದೆ. ಗುರುವೂ ಸಂಸಾರದಲ್ಲಿ ಇರ್ತಾನೆ, ಗುರುವೂ ಸಂಸಾರದಿಂದ ತೊಂದರೆಗಳನ್ನು ಅನುಭವಿಸ್ತಾನೆ. ಆದ್ದರಿಂದ ನಮಗೆ ಎಚ್ಚರ ಇರಬೇಕು, ಲಕ್ಷ್ಮೀನಾರಾಯಣರಿಗೆ ಮಾತ್ರ ಬಂಧನ ಇಲ್ಲ ಅಂತ. ಅವರಿಬ್ಬರು ಯಾವತ್ತೂ ಕೂಡ ಬೇರೆ ಬೇರೆ ಆಗಲ್ಲ. ಉಭಯಯುಜೋಹೋ, ಅವರಿಂದ ಈ ಪ್ರಪಂಚ ಹುಟ್ಟುತ್ತೆ. ಹೇಗೆ ಬಹಳ ಕಷ್ಟಪಡ್ತಾರೋ ಏನೋ. ಜಲ ಬುದ್ಬುದವತ್ ಅಂದರು. ಜಲ ಬುದ್ಬುದವತ್, ನೀರು ರಭಸವಾಗಿ ಹರಿಯುವಾಗ ಪರಸ್ಪರ ಅಲೆಗಳು ಹೊಡೆದು ನೊರೆಗಳೇಳುವ ಹಾಗೆ. ಅಂದರೆ ನೀರಿಗೆ ಕಷ್ಟ ಆಗಲ್ಲ, ನದಿಗೆ ಕಷ್ಟ ಆಗೋಲ್ಲ. ಅಯ್ಯೋ ನದಿ ಎಷ್ಟು ಕಷ್ಟಪಟ್ಟಿತೋ ಏನೋ, ನೊರೆಗಳನ್ನು ಹುಟ್ಟು ಹಾಕ್ತಾ ಇದೆ ಅಂತ ಯಾರಾದರೂ ಹೇಳ್ತಾರೆ. ಅದು ಎಷ್ಟು ಸಹಜವೋ ಅಷ್ಟು ಸಹಜ ಜೀವನ ಹುಟ್ಟು ಅವರಿಬ್ಬರಿಂದ. ಲಕ್ಷ್ಮೀದೇವಿ ಎಷ್ಟು ಕಷ್ಟಪಡ್ತಾಳೋ ಏನೋ. ಓ ದೇವರು ಈ ಪ್ರಪಂಚವನ್ನು ಹೆತ್ತನಂತೆ, ನಮಗೆ ಒಂದಡಿಯೂ ಇಲ್ಲದ ಒಂದು ಪಿಳ್ಳೆಯನ್ನು ಹೆರಲಿಕ್ಕೆ ಹೋ ಅಂತ ಹೇಳಿ ಜಗತ್ತು ಅಲ್ಲಾಡು ಹೋಗುತ್ತೆ, ನೋವಾಗುತ್ತೆ, ಆರೈಕೆ ಬೇಕಾಗ್ತದೆ. ಇದ್ಯಾವುದು ಅವ್ರಿಗೆ ಬೇಡ. ಲಕ್ಷ್ಮೀದೇವಿ ಬ್ರಹ್ಮನನ್ನು ಹೆತ್ತ ಮೇಲೆ ಬಾಣಂತನ ಮಾಡಿಸ್ಕೊಂಡಿದ್ದು ಕೇಳಿದಿರೋ? ಇಲ್ಲ. ಜಲಬುದ್ಬುದವತ್ತು ಸಹಜ. ಆ ತರಹದ ಹಿರಿದಾದ ಶಕ್ತಿ, ಕಸುವು ಅವರಿಗಿದೆ. ಅದರಿಂದಾಗಿ ನಾವು ಆ ಹಿನ್ನೆಲೆಯನ್ನು ಚಿಂತನೆ ಮಾಡಿರಬೇಕು. ಲಕ್ಷ್ಮೀನಾರಾಯಣರನ್ನು ಹೀಗೆ ನೋಡಬಲ್ಲವ, ಹೀಗೆ ಕಾಣಬಲ್ಲವ ಯಾರಿರ್ತಾನೆ ಅವನನ್ನು ಆಚಾರ್ಯರಾಗಿ ಸ್ವೀಕರಿಸಬೇಕು.
ಯಾರು ಹೀಗೆ ನೋಡಿಲ್ಲ, ಹೀಗೆ ಕಂಡಿಲ್ಲ, ಹೀಗೆ ಹೇಳಲ್ಲ, ಅವನನ್ನು ಆಚಾರ್ಯ ಅಂತ ಸ್ವೀಕರಿಸಬಾರದು. ಗೊತ್ತಾಯ್ತಾ ಯಾಕೆ ಪುರಾಣಗಳು ಬೇಡ ಅಂತ ಹೇಳಿದ್ದು? ಕೆಲವರು ಪುರಾಣಗಳನ್ನು ಯಾಕೆ ಬೇಡ ಅನ್ನತ್ತೆ ಅಂದರೆ, ಪುರಾಣಗಳು ಅವ್ರನ್ನ ಬೇಡ ಅನ್ನತ್ತೆ. ಅದರಿಂದಾಗಿ ಯಾರೋ ಒಬ್ಬರು ಹೋಗ್ತಾ ಇದ್ರಂತೆ, ನದಿಯಲ್ಲಿ ಇಳಿಬೇಕಾಯ್ತು. ಆಚೆ ದಡ ಇತ್ತು, ನದಿಯ ಆಚೆ ಇಳಿದ್ರು. ಜನಿವಾರ ಕುತ್ಕೊಂಡೋಯ್ತು. ನೀನೇನು ನನ್ನನ್ನು ಬಿಡೋದು, ನಾನೇ ನಿನ್ನ ಬಿಡಬೇಕು ಅಂತಿದ್ದೆ, ಹೋಗಿ ಬಂದ್ಬಿಟ್ರಂತೆ. ಹಾಗಾಯ್ತಿದ್ದು. ಪುರಾಣಗಳೇನು ನನ್ನನ್ನು ತಿರಸ್ಕರಿಸೋದು, ನಾನೇ ಪುರಾಣಗಳನ್ನು ತಿರಸ್ಕರಿಸ್ತೇನೆ ಎಂದು. ಯಾಕೆ ಅಂದರೆ ಪುರಾಣಗಳು ಹೇಳುವ ಹಾಗೆ ಅವರಿಗೆ ಗುರುತ್ವ ಇಲ್ಲ. ಲಕ್ಷ್ಮೀನಾರಾಯಣರಿಬ್ಬರಿದ್ದಾರೆ, ಅವರು ನಿತ್ಯ ಮುಕ್ತರಿದ್ದಾರೆ, ಇನ್ನು ಎಲ್ಲರೂ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಲಕ್ಷ್ಮೀನಾರಾಯಣರ ಮಕ್ಕಳು ಇಡೀ ಪ್ರಪಂಚ. ಅವರಿಬ್ಬರನ್ನು ಯಾರು ಉಪಾಸನೆ ಮಾಡ್ತಾನೆ, ಜಗದ ತಂದೆ ತಾಯಿಗಳಂತ, ಅಂತಹ ಆಚಾರ್ಯನಿಂದ ಪಾಠ ಕೇಳಿ ಮುಕ್ತಿಯನ್ನು ಪಡಿಬೇಕು ಅಂತ ಇದೆ. ಅವರು ಆ ರೀತಿ ಹೇಳಲ್ಲ, ಅದು ಪುರಾಣನೇ ಬಿಟ್ಬಿಟ್ರು. ಹೀಗೆ ತ್ವಯಿ ತೈಮೇ ತಥೋ ವಿಬುಧನಾಮ ಗುಣಃ ಪರಮೇ ಅಮೃತ ಇವಾರ್ಣವೇ ಮಧುನಿ ಲಿಲ್ಯುರಶೇಷರಸಾಃ ನೃಚುತವ ಮಾಯಯ ಸ್ವಗತಯ ಕುಚಲಂ ತ್ವಯಿ ಸುಧಿಯೋಂಗ ಭೇದಮನುಧಾತುಮನುಪ್ರಭವಃ ಕಥಂ ಅನುವರ್ತಿನಾಂ ಭವಭಯಂ ತವ ಭ್ರುಕುಟಿ ಸೃಜತಿ ಮುಹುಹು ನೃಣಾಂ. ಇದು ಮತ್ತೆ ಪಂಚಪದಿ, 5 ಪಾದಗಳಿರುವ ಹಾಡು. ಮೊದಲು ನಾವು ಇದನ್ನು ಚಿಂತನೆ ಮಾಡೋಣ, ಆಮೇಲೆ ಮೂಲಕ್ಕೆ ಬರೋಣ. ಹೇ ತತ, ಓ ಮೂಲದಲ್ಲಿ ತ್ವಯಿತ ಇಮೇ ತಥೋ ಅಂದರು. ತತಃ ಅಂತ ಅನ್ಕೊಂಡ್ಬಿಡ್ಬೇಡಿ ಅಂದರು ಆಚಾರ್ಯರು. ತತ ಓ ಅಂದರು. ಎಲೈ ವ್ಯಾಪ್ತನೇ, ಓ ಉತ್ಕೃಷ್ಟನೇ ಅಂತ. ಓ ಅಂತ ದೇವರ ಸಂಬೋಧನೆ. ಉ ಅಂತಂದರೆ ಉತ್ಕೃಷ್ಟ. ಉಹು ವೌ ವಹ ಅಂತ ಶಬ್ದ ಆಗತ್ತೆ. ಉಹು ಅನ್ನೋದು ಏಕವಚನ, ವೌ ಅನ್ನೋದು ದ್ವಿವಚನ, ವಹ ಉಹು ಅಥವಾ ಔ ವಹ. ಉಹು ಔ ಅಹ. ಔ ಉ ಪ್ಲಸ್ ಓ ಈಸ್ ಈಕ್ವಲ್ ಟು ಔ ಆಗತ್ತೆ. ಆ ವರ್ಣದಲ್ಲೇ ಒಂದು ಇನ್ನರ್ ಮೆಕ್ಯಾನಿಸಮ್ ಇದೆ. ತಥಾಚ ಉ ಓ ಔ, ಉಹು ಔ ದ್ವಿವಚನ, ವಹ ಉ ಪ್ಲಸ್ ಅ ವಹ ವ ಅಂತ ಆಗತ್ತೆ. ತಥಾಚ ಉಹು ಔ ವಹ, ಅದರ ಸಂಬೋಧನೆ ಓ ಅಂತಾಗತ್ತೆ. ಓ ಅಂದರೆ ಎಲೈ ಊನೇ ಅಂತ. ಉ ಅನ್ನೋದರ ಸಂಬೋಧನೆ ಓ ಅಂತ ಆಗತ್ತೆ. ನಾವು ಗುರು ಶಬ್ದ ಶಂಭು ಶಬ್ದ ನೋಡುತ್ತೇವೆ. ಗುರುಹು, ಗುರು, ಗುರವಃ, ಹೇ ಗುರೋ. ನೋಡಿ, ಉ ಅನ್ನೋದು ಪ್ರಥಮ ವಿಭಕ್ತಿ ಆಯಿತು, ಓ ಅಂತನ್ನೋದು ದ್ವಿತೀಯ ಇದು ಸಂಬೋಧನ ಪ್ರಥಮ ಆಯಿತು. ತತ ಪ್ಲಸ್ ಓ ತಥೋ ಅಂತಾಯಿತು. ಈ ತರಹ ಪದದ ಆಳ ಯಾರಿಗಿರುತ್ತೆ ಹೇಳಿ? ತಥೋ ಅಂದರೆ ಎಲೈ ತತ ವ್ಯಾಪ್ತನೇ, ಓ ಉತ್ಕೃಷ್ಟನೇ, ಇಮೇ ವಿಬುಧ ನಾಮಾರ್ಥಭೂತಾ ಗುಣ ತ್ವಯಿ ನಿಲಿಲ್ಯು ಪರಮೆ. ಪ್ರತಿಯೊಬ್ಬ ದೇವತೆಗಳ ಹೆಸರು ಇದೆ. ಆ ಎಲ್ಲ ದೇವತೆಗಳ ಹೆಸರಿಗೆ ಏನು ಅರ್ಥ ಅಂದರೆ ಆ ಅರ್ಥ ಎಲ್ಲ ನಿನ್ನಲ್ಲಿದೆ. ಇಂದ್ರ ಅಂದರೆ ಇದಿ ಪರಮೈಶ್ವರಿಯೇ ಅಂತ ಧಾತುವಿನಿಂದ ನಿಷ್ಪನ್ನವಾದದ್ದು. ಆ ಇಂದ್ರ ಅಂತನ್ನುವ ಶಬ್ದದ ಅರ್ಥ
ಪೂರ್ಣವಾಗಿ ಇರೋದು ನಾರಾಯಣನಲ್ಲಿ. ವೇದ ಗುಣಗಳಿದೆ ಅಂತ ನಾಮಕರಣ ಮಾಡುತ್ತೇ ವಿನಃ ಇಂದ್ರ ಅಂತ ಒಂದು ಸಂಕೇತ ಅಂತ ವೇದ ಯಾವತ್ತೂ ಹೇಳಲ್ಲ. ಆದ್ದರಿಂದಾಗಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಚಂದ್ರ, ಈಶಾನ, ಈ ತರಹ ಇದೊಂದು ದೃಷ್ಟಾಂತಕ್ಕೆ ಹೇಳಿದ್ದು. ಎಲ್ಲ ದೇವತೆಗಳ ಹೆಸರು ಅಂತಿಮವಾಗಿ ನಾರಾಯಣನನ್ನು ಹೇಳ್ತೇವೆ. ಯಾಕೆಂದರೆ ಆ ಹೆಸರಿನಿಂದ ಏನು ಗುಣ ಇದೆ ಅಂದರೆ ಆ ಗುಣ ದೇವರಲ್ಲಿ ಪೂರ್ಣವಾಗಿ ಇದೆ. ಗುಣಗಳು ಎಲ್ಲಿ ಇವೆಯೋ ಅಲ್ಲಿ ನಾಮ ಇರುತ್ತೆ. ಇದು ಪ್ರಾಚೀನ ಭಾರತದ ನಿಯಮ. ಇದು ಗೊತ್ತಾಗಲಿಲ್ಲ. ಯಾಕೆಂದರೆ ನಿರ್ವಚನವನ್ನು ಬಳಸದೇ ಮಾತಾಡ್ತಾರಲ್ಲ ಇವರೆಲ್ಲ. ಅದರಿಂದಾಗಿ ಅಲ್ಲಿ ಬಂದದ್ದನ್ನು ಹಾಗೆ ಅರ್ಥ ಅಂತ ಅಂದ್ಕೊಂಡ್ಬಿಟ್ರು. ಹೇಗೆ ಎಲ್ಲ ಗುಣಗಳು ಅವನಲ್ಲಿ ಇದೆ, ಆದ್ದರಿಂದಾಗಿ ಎಲ್ಲ ನಾಮಗಳು ಅಲ್ಲಿ ಹೋಗಿ ಸೇರ್ತವೆ ದೇವರಲ್ಲಿ. ಅಮೃತಾರ್ಣವೇ ಮಧುನಿ ಅಶೇಷ ರಸಾಹ ಇವ. ಅಮೃತ ಸಮುದ್ರದಲ್ಲಿ ಎಲ್ಲ ರಸಗಳು ಇರ್ತಾವೋ ಇಲ್ವೋ, ಎಲ್ಲದರ ಸಾರ ಇರುತ್ತೆ. ಅತಃ ಪೂರ್ಣಗುಣತ್ವಾತ್ ಭವತಃ ನೃಣಾಂ ಮಧ್ಯೆ ಸುಧೀಯಃ ತವ ಮಾಯೆಯ ತ್ವದಿಚ್ಛಯೈವ ತ್ವಯಿ ಕುಶಲಂ ವಿಧಾತುಂ ಪ್ರಭವಃ. ಆದ್ದರಿಂದ ನೀನು ಗುಣಪೂರ್ಣನಾಗಿದ್ದೀ. ನಿನ್ನನ್ನು ಪ್ರಜ್ಞಾವಂತರು ತಿಳಿಯುತ್ತಾರೆ, ಅದು ನಿನ್ನ ಇಚ್ಛೆಯಿಂದ. ದೇವರ ಇಚ್ಛೆಗೆ ಬರದೇ ಹೋದರೆ ಈ ಕನ್ನಡದಲ್ಲಿ, ಈಗಿನ ಕನ್ನಡದಲ್ಲಿ ಹೇಳೋದಾದ್ರೆ ತಿಪ್ಪರ್ಲಾಗ ಹೊಡೆದ್ರೂ ಗೊತ್ತಾಗಲ್ಲ. ಹತ್ತಿರನೇ ಇದ್ದರೂ ಅದು ಕಿವಿಗೆ ಬೀಳಲ್ಲ, ಬಿದ್ದರೂ ತಲೆ ಒಳಗಡೆ ಹೋಗಲ್ಲ, ತಲೆ ಒಳಗಡೆ ಹೋದರೂ ಹೃದಯದಲ್ಲಿ ಆಳವಾಗಿ ಇಳಿಯೋದಿಲ್ಲ. ಅವನು ಅರ್ಥ ಮಾಡಿಸ್ಬೇಕು ಅಷ್ಟೆ. ಅದರಿಂದಾಗಿ ಶರಣಾಗತಿ ಬಿಟ್ಟು ಬೇರೇನಿದೆ? ತಚ್ಚ ಕುಶಲಂ ಭೇದಯೇವ. ದೇವರು ಎಲ್ಲಕ್ಕಿಂತ ಮಿಗಿಲು ಅಂತ ನಮಗೆ ಗೊತ್ತಾದರೆ ನಾವು ಅನೇಕ ಮಿತಿಗಳನ್ನು ಹೊಂದಿದ್ದೇವೆ ಅಂತ ಅರಿವು ಬರುವುದೇ ಆಗಿದೆ. ಸ್ವಗತತೆಯ ಸುಷ್ಟು ಅನ್ಯೈ ಅವಗತತೆಯ ತಥಾ ತ್ವತ್ಪ್ರಸಾದಾದನುವರ್ತಿನಾಂ ಕಥಂ ಮುಹುರ್ಭವಭಯಂ ತವ ಭ್ರುಕುಟಿ ಸೃಜತಿ. ದೇವರ ಕುಡಿಹುಬ್ಬ ಕುಣಿತದಿಂದಲೇ ಎಲ್ಲರಿಗೂ ಸಂಸಾರ ಬರೋದು. ದೇವರ ಇಚ್ಛೆ ಇತ್ತು ಅಂತಂದರೆ ದೇವರು ನಮ್ಮನ್ನು ಬಿಡುಗಡೆ ಮಾಡಿಬಿಡ್ತಾನೆ. ದೇವರ ಇಚ್ಛೆ ಬರಲಿಲ್ಲ, ಇರಲಿ ಇನ್ನೂ ಸಂಸಾರದಲ್ಲಿರಲಿ ಇಂಥ ದೇವರ ಸಂಕಲ್ಪ ಮಾಡಿದ್ರೆ ವಿರೋಧಿಸಲಿಕ್ಕೆ ನಾವ್ಯಾರು? ಅದರಿಂದಾಗಿ ಮುಕ್ತಿ ಆದರೂ ಕೊಡ್ತೀಯೋ ಮುಕ್ತಿ ಕೊಡೋಲ್ವೋ ಅದೆಲ್ಲ ನಿನಗೆ ಬಿಟ್ಟದ್ದು. ನಿನ್ನಲ್ಲಿ ನಿರಂತರವಾದ ಪ್ರೇಮ ಇರಲಿ ಅಂತ ಮಾತ್ರ ಬೇಡ್ಕೊಳ್ಬೇಕು. ಈಗಲೇ ಮುಕ್ತಿಗೆ ಹೋಗಬೇಕು ಅಂತ ಯಾಕೆ ಅವಸರ ಪಡಬೇಕು? ಅವನು ಯಾವಾಗ ಕೊಡ್ತಾನೋ ಕೊಡ್ತಾನೆ. ನಾವು ಈಗ ದೇವರನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಕೇಳ್ಕೊಳ್ಬೇಕಾದದ್ದೇನು ಅಂತಂದರೆ ಇದೇ ಪ್ರಯತ್ನ ಜನ್ಮ ಜನ್ಮಗಳಲ್ಲಿ ಮುಂದುವರೆಯಲಿ. ಅಷ್ಟು ಬಿಟ್ಟರೆ ಇನ್ನೇನು ಕೇಳಲಿಕ್ಕಾಗತ್ತೆ ನಮ್ಮ ಕೈನಲ್ಲಿ? ಸರಿ, ಈ ತರಹ ಹೇಳಿದ್ರಿ ನೀವು. ಇದಕ್ಕೆ ಮೂಲಭೂತವಾದ ವೇದ ಯಾವುದು? ಪ್ರಸಿದ್ಧವಾದ ವೇದವನ್ನೇ ಹೇಳ್ತಾರೆ ಆಚಾರ್ಯರು. ಅದರಿಂದಾಗಿ ಅದರ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಈಗ ಋಗ್ವೇದದಲ್ಲಿ ಸಿಗೋದನ್ನೇ ಹೇಳ್ತಾರೆ. ಏನು ಅಂತ ಹೇಳಿ ನೋಡೋದಾದರೆ, ಯೋ ನ ಪಿತಾ ಜನಿತಾಯೋ ವಿಧಾತಾ ಧಾಮಾ ನಿವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂ ತಂ ಪ್ರಶ್ನಂ ಭುವನಾಯಂತ್ಯನ್ಯಾ. ಇದು ಒಂದು ವೇದ.
ಯೋ ನ ಪಿತಾ, ಯಾರು ನಮ್ಮನ್ನು ಪಾಲನೆ ಮಾಡ್ತಾನೋ, ಜನಿತ, ಯಾರು ನಮ್ಮನ್ನು ಹುಟ್ಟಿಸಿದ್ದಾನೋ, ಯೋ ವಿಧಾತ ಧಾಮಾನಿ, ಯಾರು ನಾವು ತಂಗಲು ಈ ಎಲ್ಲ ತರಹದ ಮನೆಗಳನ್ನು ನಿರ್ಮಾಣ ಮಾಡಿದ್ದಾನೋ, ಅವನು ವಿಶ್ವಾಭುವನಾನಿ ವೇದ, ಎಲ್ಲವನ್ನೂ ತಿಳಿದಿದ್ದಾನೆ. ಯೋ ದೇವಾನಾಂ ನಾಮಧಾ ಏಕ ಏವ, ಯಾರು ಎಲ್ಲ ನಾಮಗಳ ನೆಲೆಯೋ, ಎಲ್ಲ ನಾಮಗಳ ಗುರಿಯೋ, ಅವನು ನಾಮಧಾಹ, ಎಲ್ಲ ನಾಮಗಳ ಧಾರಕ. ನಾಮ ಅಂದ್ರೇನು? ನಮಗೆ ಇರತಕ್ಕಂಥದ್ದು ಸಂಕೇತ ನಾಮ, ಅವನಿಗೆ ಅನ್ವರ್ಥ ನಾಮ. ಮ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಯಾವುದನ್ನು ಹೇಳೋದರಿಂದ ಅಮ ಅಜ್ಞಾನ ಇಲ್ಲವಾಗುತ್ತೋ ಅದು ನಾಮ. ಅದರಿಂದಾಗಿ ನಾಮಧ ಅನ್ವರ್ಥವಾದ ಹೆಸರನ್ನು ತಳೆದವ. ಆದರೆ ಹೆಸರು ಅಂತನ್ನುವ ಕನ್ನಡದ ಶಬ್ದ ಬಂದದ್ದು ಬೇರೆ ಮೂಲದಿಂದ, ಅದನ್ನು ನಂತರ ನೋಡುವ. ನೇಮ್ ಅದು ನಾಮದಿಂದಲೇ ಬಂದದ್ದು. ಆದ್ದರಿಂದ ನಾಮ ಅಂತಂದರೆ ಯಾವುದರ ಉಚ್ಚಾರಣೆಯಿಂದ ಗುಣಗಳ ಅರಿವು ಬಂದು ಆ ವಸ್ತುವಿನ ಬಗೆಗಿನ ಅಜ್ಞಾನ ಪರಿಹಾರ ಆಗುತ್ತೋ ಅದು ನಾಮ. ನಮ್ಮದೆಲ್ಲ ನಾಮ ಅಲ್ಲ, ಸಂಕೇತ ಅಷ್ಟೆ. ಈ ದೇಹಕ್ಕೆ ಒಂದು ಸಂಕೇತ. ಓ ಅಂತ ಕರೆದ್ರೆ 10 ಜನ ತಿರುಗಿ ನೋಡ್ತಾರೆ. ಅದರಿಂದಾಗಿ ಒಂದು ಹೆಸರು ಬೇಕು. ಈ ದೇಹಕ್ಕೆ ಒಂದು ಹೆಸರಿರುತ್ತೆ. ಅದು ಅನ್ವರ್ಥ ಆಗಲೇಬೇಕು ಅಂತ ಇಲ್ಲ. ಅನ್ವರ್ಥ ಆಗಬೇಕು ಅಂತಿಲ್ಲ. ಆದ್ದರಿಂದ ನಾಮಧ ದೇವರು ಮಾತ್ರ, ಬೇರೆಯವ್ರದ್ದು ಸಂಕೇತ. ಅಮಿತವರು ಎಷ್ಟಡಿ ಇದ್ದಾರೆ? 6 ಅಡಿ ಇದ್ದಾರೆ, ಮುಗಿತಲ್ಲ, ಅಲ್ಲಿ ಮಿತಿ ಬಂತಲ್ಲ. ಸಂಕೇತ ಮಾತ್ರ, ಬೇರೆ ಇಲ್ಲ. ನಮಗೆ ಹೆಸರು ಅಮಿತ ಅಂತ ಉಂಟು, ಅನಂತ ಅಂತ ಉಂಟು. ನಮಗೆ ಅಂತ್ಯ ಇಲ್ವೇ? ಮಿತಿ ಇಲ್ವೇ? ದೇವರಿಗೆ ಮಾತ್ರ ಆ ಮಿತಿ, ಆ ಹೆಸರು ಪೂರ್ಣವಾಗಿ ಅನ್ವಯ ಆಗೋ ದೇವರಿಗೆ ಮಾತ್ರ. ನಮಗೆ ಅದು ಸಂಕೇತ, ಅಥವಾ ನಮ್ಮ ಒಳಗಡೆ ಇರುವ ದೇವರ ಹೆಸರು ಅದು. ಹಾಗೆ ಇನ್ನು ನೆಕ್ಸ್ಟ್ ಆ ತರಹ ತಿಳ್ಕೊಳ್ಬೇಕು. ಮೊದಲು ಈ ದೇಹಕ್ಕೆ ಇಟ್ಟಿರುವ ಹೆಸರು, ಈ ದೇಹದ ಒಳಗಡೆ ಇರುವ ದೇವರ ಹೆಸರು ಹಾಗೆ. ಅದರಿಂದಾಗಿ ನನಗೆ ಈ ಹೆಸರು. ಇದೋ ನೀರು ತಗೊಂಡು ಬಾ ಅಂದರೆ ಪಾತ್ರೆ ಸಮೇತನೇ ತೊಗೊಂಡು ಬರೋದು. ನಾನು ಪಾತ್ರೆ ಹೇಳಲಿಲ್ಲ, ನೀರು ಮಾತ್ರ ತೊಗೊಂಡು ಬಾ ಅಂತ ಯಾರು ಹೇಳ್ತಾರೆ. ಹಾಗೆ ದೇಹದ ಒಳಗಡೆ ಇರುವ ದೇವರಿಗೆ ಆ ಗುಣ ಇದೆ. ಅವನನ್ನು ಹೊತ್ತಿರೋದ್ರಿಂದಾಗಿ ಈ ದೇಹಕ್ಕೆ ಆ ಹೆಸರು. ಹಾಗೆ ಈ 2 ಅನುಸಂಧಾನಗಳನ್ನು ಮಾಡಬೇಕಾಗತ್ತೆ. ತಥಾಚ ನಾಮಧ ಎಲ್ಲ ನಾಮಗಳನ್ನು ಹೊತ್ತವ ಅವನು ಯಾರು? ತಂ ಸಂಪ್ರಶ್ನಂ, ಅವನು ದೊಡ್ಡ ಪ್ರಶ್ನೆ, ದೇವರೇ ದೊಡ್ಡ ಪ್ರಶ್ನೆ. ಅದಕ್ಕೆ ಋಷಿಗಳು ಏನಂತ ಹೇಳಿದ್ರು? ಸಂಪ್ರಶ್ನ ಅಂದರು. ದೇವರೇ ಪ್ರಶ್ನೆ. ಯಾವುದೇ ವಸ್ತುವಿನ ಅಚ್ಚರಿಗೆ ಕಾರಣ ಯಾರು? ದೇವರು. ದೇವರು ಹೇಗಿದ್ದಾನೆ ಪೂರ್ತಿ ಗೊತ್ತಿಲ್ಲ, ಅವನೇ ಒಂದು ಪ್ರಶ್ನೆ. ಹೀಗಾಗಿ ತಂ ಸಂಪ್ರಶ್ನಂ, ಅಂತಹ ಪ್ರಶ್ನರೂಪನಾದ ದೇವರನ್ನು ಭುವನಾಯಂತಿ ಎಲ್ಲರೂ ಸೇರುತ್ತಾರೆ. ತಾಯಜಂತ ದ್ರವಿಣಂ ಸಮಸ್ಮಾರುಚಯ ಪೂರ್ವೇ ಜರಿತಾರೋ ನ ಭೂನಾ ಅಸೂರ್ತೆ ಸೂರ್ತೆ ರಜಸಿ ನಿಷತ್ತೆ ಯೇ ಭೂತಾನಿ ತಮಕೃಣ್ವನ್ನಿಮಾನಿ. ದೇವರು ನಿರೂಪಣೆ ಮಾಡ್ತಾರೆ. ತಾಯಜಂತ, ದೇವರನ್ನು
ಎಲ್ಲರೂ ಅವನೇ ಒಂದು ದೊಡ್ಡ ಹಣ. ದ್ರವಿಣಂ, ಹಣವನ್ನು ಕುರಿತು ಅವನನ್ನು ಯಾಗ ಮಾಡ್ತಾರೆ. ಅಲ್ಲದೆ ದೇವರೇ ಹಣ, ಅದನ್ನು ಸಮಕೃಣ್ವನ್ ಅಂದರು. ಎಲ್ಲರೂ ಆರಾಧನೆ ಮಾಡ್ತಾರೆ. ಎಲ್ಲ ಋಷಿಗಳು ಜ್ಞಾನಿಗಳು ಇಮಾನಿ ಭೂತಾನಿ ಸಮಕೃಣ್ವನ್, ದೇವರ ಅನುಗ್ರಹದಿಂದ ಇವರನ್ನೆಲ್ಲರನ್ನೂ ಹುಟ್ಟಿದರು. ಏಕಾಗಿ ದೇವರಿಗಾಗಿ, ದೇವರ ಸೇವೆ ಅಂತ ಅವರು ನಮ್ಮನ್ನು ಹುಟ್ಟಿಸಿದರು. ಮಾನಸ ಯಜ್ಞದಲ್ಲಿ ಅವರು ಕೊಡತಕ್ಕ ಆಹುತಿಗಳೇ ನಾವು ಈ ಜೀವರು. ಪುರುಷ ಮೇಧ ಅನ್ನೋದು ಹೀಗಿದೆ. ನಾವು ಒಂದು ಮಗುವನ್ನು ಪಡೆದವು ಅಂತಂದರೆ ದೇವರಿಗೆ ಅರ್ಪಣೆ ಮಾಡೋದು ಅಂತ ಇದೆಯಲ್ಲ, ಆ ಮಗುವನ್ನು, ಅದು ಯಾಗ ಅಂತ, ಪುರುಷ ಮೇಧ ಅಂತ. ದೇವರಿಗೆ ಅರ್ಪಣೆ ಮಾಡೋದು, ದೇವರೇ ನಿನಗೆ ಒಪ್ಪಿಸಿದ್ದೇನೆ, ಇವನಿಂದಲೂ ನಿನ್ನ ಸೇವೆಯನ್ನು ಮಾಡಿಸಿಕೋ, ಅಥವಾ ಇವನಿಗೆ ಯಾವುದು ಯೋಗ್ಯವೋ ಅದನ್ನು ಮಾಡಿಸುವಂತ ಸಮರ್ಪಣೆ ಮಾಡೋದೇನಿದೆ ಅದನ್ನು ಪುರುಷ ಮೇಧ ಅಂತ ಕರೆಯೋದು. ಕಚಕಂತ ಕತ್ತರಿಸ್ಬಿಡೋದಂತಲ್ಲ. ಎಲ್ಲರೂ ಆ ರೀತಿ ಅರ್ಥ ಮಾಡಿಕೊಂಡ್ರು. ಅವರು ದ್ರವಿಣಂ ಆಯಜಂತ, ಈ ಒಂದು ಹೊಸ ಜೀವ ಸಂಪತ್ತನ್ನು ದೇವರಿಗೆ ಅರ್ಪಿಸಿದರು. ಆಮೇಲೆ ವಸಂತ ಮೊದಲಾದ ಹೊರಗಡೆಯ ಋತು ಎನ್ನುವ ಸಂಪತ್ತನ್ನು ದೇವರಿಗೆ ಅರ್ಪಣೆ ಮಾಡಿದರು. ಜರಿತಾರಹ, ನಿನ್ನನ್ನು ಸ್ತೋತ್ರ ಮಾಡಿದರು. ದೇವರು ಇಷ್ಟಾದರೂ ಅವರ ಪೂಜೆಯನ್ನೇನು ಸ್ವೀಕರಿಸಲಿಲ್ಲ. ಅಂದರೆ ನನಗೆ ಏನೋ ಅಪೂರ್ವವಾದದ್ದು, ನನಗೆ ಈ ತನಕ ಇದು ಸಿಕ್ಕಿರಲಿಲ್ಲ ಅಂತ ಸ್ವೀಕರಿಸ್ತಿಲ್ಲ. ಬ್ರಹ್ಮಾದಿ ದೇವತೆಗಳು ಜ್ಞಾನಿಗಳು ನನಗೆ ಒಪ್ಪಿಸಿದ್ದಾರೆ ಅಂತ ಹೇಳಿ ಅವರ ಮೇಲಿನ ದಯೆಯಿಂದ ಪೂಜೆಯನ್ನು ಸ್ವೀಕರಿಸಿದ್ದು. ಹಾಗೆ ದೇವರಿಗೇನು ಅದೇನು ಬೇಡ ಅಲ್ವಾ? ಸರಿ, ಎಂಥವರನ್ನು ಸೃಷ್ಟಿ ಮಾಡಿದ್ದು? ಅಸೂರ್ತೆ ಸೂರ್ತೆ ರಜಸಿ ನಿಶತ್ತೆ, ಎಲ್ಲ ತರಹದ ಅಸೂರ್ತೆ ತಮಸ್ಸು ಅಂತ ಅರ್ಥ, ಸೂರ್ತೆ ಸತ್ವ ಅಂತ ಅರ್ಥ, ರಜಸಿ ಈ ಎಲ್ಲ ಗುಣಗಣಗಳಲ್ಲಿ ಕೆಲವು ಭಾಗವನ್ನು ತೆಗೆದು, ಕೆಲವು ಭಾಗ ಜೀವರನ್ನು ತೆಗೆದು ಸೃಷ್ಟಿ ಮಾಡಿದರು. ಇವರಿವರು ಈ ಕೆಲಸ ಮಾಡಲಿ ಅಂತ. ಇದಕ್ಕೆ ಅರ್ಥವನ್ನು ನಾವು ನಾಳೆ ನೋಡೋಣ. ಹೀಗೆ ದೇವತೆಗಳು ದೇವರಿಗಾಗಿ ಪ್ರಪಂಚದ ಜೀವರನ್ನು ಸೃಷ್ಟಿ ಮಾಡಿದರು. ಜೀವರಿಗೆ ದೇಹವನ್ನು ಕೊಟ್ಟರು, ದೇವರಿಗಾಗಿ, ದೇವರ ಪೂಜೆ ಅಂತ. ದೇವತೆಗಳು ತಮ್ಮ ಮಕ್ಕಳಾದ ನಮ್ಮನ್ನು ದೇವರ ಪೂಜೆ ಅಂತ ಹೇಳಿ ಸೃಷ್ಟಿ ಮಾಡಿದರು ಅಂತ ವೇದ. ಅದರ ಹಿನ್ನೆಲೆಯಲ್ಲಿ ನಾವು ಈ ಅನುವಾದವನ್ನು ನೋಡಲಿದ್ದೇವೆ. ನಾಳೆ ಮಹಾಭಾರತ ಇರುತ್ತೆ ಬೆಳಗ್ಗೆ 11ರಿಂದ 12. ಯಾಕೆ ಅಂದರೆ ನಾಡಿದ್ದಾಗಲ್ಲ ನೋಡಿ ಜಪ ಮೊದಲಾದವುಗಳನ್ನು ಮಾಡುವ ಅಂತ. ನಾಳೆ 11ರಿಂದ 12 ಮಹಾಭಾರತ ಚಿಂತನೆ, ವಿರಾಟ ಪರ್ವ ಇರುತ್ತೆ. 7ರಿಂದ 8 ಅಂತೂ ಅದಿದ್ದೇ ಇರುತ್ತೆ. ಭಾಗವತದ ಚಿಂತನೆ ಅದಿದ್ದೇ ಇರುತ್ತೆ. ನಾಡಿದ್ದು ಭಾನುವಾರ ಇರೋಲ್ಲ, ಮಹಾಭಾರತ ಇರಲ್ಲ, ಭಾಗವತ ಇರುತ್ತೆ 7ರಿಂದ 8. ಹೀಗಾಗಿ ನಾಳಿನ ಮತ್ತು ನಾಡಿದ್ದಿನ ಸ್ವಲ್ಪ ಪ್ರಾತಿಲೋಮ್ಯ ನಾಡಿದ್ದಾಗಬೇಕಾಗಿದ್ದು ನಾಳೆನೇ ಆಗ್ತಾ ಇದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬನ್ನಿ ಭಾಗವತದ ಮಹಾಭಾರತದ ಚಿಂತನೆಗೆ ಅಂತ ಹೇಳ್ತಾ
ಈ ಚಿಂತನೆಯನ್ನು ಎಲ್ಲರೂ ಸೇರಿ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.